ಸಂಖ್ಯೆಗಳ ಭಾಗ ನೋಡ್ತಾ ಇದ್ವಿ ನಾವು. ಸಂಖ್ಯೆಗಳಲ್ಲೂ ನಾನಾ ರೀತಿ ಸಂಖ್ಯೆಗಳಿದಾವೆ ಅಂತ ಹೇಳಿದ್ವಿ. ಮೊದಲನೇದು ಸ್ವಾಭಾವಿಕ ಸಂಖ್ಯೆ. ಸ್ವಾಭಾವಿಕ ಸಂಖ್ಯೆಗಳಂದರೆ 1, 2, 3, 4 ಇದಕ್ಕೇನಂತಿದ್ವಿ? ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳಿಗೆ ಇನ್ನೊಂದು ಹೆಸರೇನಿತ್ತು? ಎಣಿಕೆ ಸಂಖ್ಯೆಗಳು. ಎಣಿಸೋದೆಲ್ಲ ನಾವು ಎಲ್ಲಿಂದ ಶುರು ಮಾಡ್ತಿದ್ವಿ? 1ರಿಂದ ಶುರು ಮಾಡ್ತಿದ್ವಿ. ಅದಕ್ಕೆ ಅದನ್ನು ನಾವು ಎಣಿಕೆ ಸಂಖ್ಯೆಗಳಂತಲೂ ಕರಿತಿದ್ವಿ. ನಂತರ ಬಂದದ್ದು ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳಂದ್ರೂ ಸ್ವಾಭಾವಿಕ ಸಂಖ್ಯೆಗಳೇ, ಆದರೆ ಒಂದು 0 ಸೇರಿಸ್ಬಿಟ್ರೆ ಅದೇನಾಗುತ್ತೆ? ಅವಾಗ ಪೂರ್ಣ ಸಂಖ್ಯೆಗಳಾಗ್ತದೆ. ಸಮಸಂಖ್ಯೆಗಳು 0, 2, 4, 6, 8, 10, 12 ಈ ರೀತಿ ಹೋಗ್ತಾ ಇರುತ್ತಲ್ಲ, ಅದಕ್ಕೆ ನಾವು ಏನಂತೀವಿ? ಸಮಸಂಖ್ಯೆಗಳು ಅಂತ ಕರಿತೀವಿ. ಆದರೆ ಮಕ್ಕಳೇ, ಸಮಸಂಖ್ಯೆಗಳು 0ಯಿಂದ ಶುರುವಾಗಲ್ಲ. ಸಮಸಂಖ್ಯೆಗಳು 2ರಿಂದ ಶುರುವಾಗ್ತವೆ. ಆಯಿತಾ? ಸಮಸಂಖ್ಯೆಗಳು ಲೆಕ್ಕ ಮಾಡ್ಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? 2ರಿಂದ ನಾವು ಕೌಂಟ್ ಮಾಡ್ತೀವಿ. 2, 4, 6, 8 ಅಂತ. ಸರಿನಾ? ಸೊ ಇದು ಸಮಸಂಖ್ಯೆಗಳು. ಬೆಸ ಸಂಖ್ಯೆಗಳು 1, 3, 5, 7, 9, 11 ಇದು ಮುಂದೋಗುತ್ತೆ. ಅಪರಿಮಿತ ತನಕ ಮುಂದೋಗುತ್ತೆ ಈ ಥರ. ಇವು ಬೆಸ ಸಂಖ್ಯೆಗಳು. ವರ್ಗ ಸಂಖ್ಯೆಗಳು ಸ್ವಲ್ಪ ನೋಡಿದ್ವಿ ನಾವು. ವರ್ಗ ಸಂಖ್ಯೆಗಳು ನೆನಪಿದಾವ? ಯಾರ್ಯಾರು ಕಂಠಪಾಠ ಮಾಡಿದ್ದೀರೋ ಅವ್ರಿಗೆ ನೆನಪಿರ್ತವೆ. 1, 4, 9, 16, 25, 36, 49 ಇದು ಅಪರಿಮಿತ ತನಕ ಹೋಗ್ತವೆ. 30 ಅಷ್ಟೇ ಇಲ್ಲ. ನೀವು ಕಲಿಯೋದು ಮಾತ್ರ 30 ವರ್ಗ ತನಕ ಕಲಿತೀರ. ಆದರೆ ಅವು ಅಪರಿಮಿತ ಅದಾವೆ. ವರ್ಗಗಳು ಅಪರಿಮಿತ ಅದಾವೆ. ನಂತರ ಬರೋದು ಘನ ಸಂಖ್ಯೆಗಳು. ಘನ ಸಂಖ್ಯೆಗಳು ನೆನಪಿದಾವ? 1, 8, 27, ಘನ ಸಂಖ್ಯೆಗಳು ಸಹ ಅಪರಿಮಿತ ಇದ್ದಾವೆ. ನಾವು ಕಲಿಯೋದು ಮಾತ್ರ 20 ನಾವು ನೋಡ್ರಿ, ಆ ಎಲ್ಲ ಲೆಕ್ಕಗಳನ್ನ ಬರೀ 20 ಮಟ್ಟ ಕಲ್ತ್ರೆ ಸಾಕು, ಮಾಡ್ಬೋದು ನಾವು. ಇದು ಅದ್ಭುತ ಅಲ್ವಾ? ಮ್ಯಾಜಿಕ್ ಅಲ್ವಾ? ನಮ್ಮ ವರ್ಗ ಸಂಖ್ಯೆಗಳ ಮೇಲಿರೋ ಎಲ್ಲ ಲೆಕ್ಕಗಳನ್ನ ಷರತ್ತು ನಾವು ಬರೀ 30 ತನಕ ಕಲ್ತ್ರೂ ಸಾಕು. ಆ ಎಲ್ಲ ಲೆಕ್ಕಗಳನ್ನು ಮಾಡ್ಬೋದು ನಾವು. ಆಯಿತಾ? ಟೆಕ್ನಿಕ್ಸ್ ಇದಾವೆ. ಸರಿನಾ? ನಮಗೆ ನವೋದಯಕ್ಕೆ ಇಷ್ಟು ಸಾಕಪ್ಪ. ನವೋದಯಕ್ಕಂತೂ ಇಷ್ಟು ಸಾಕು. ನಾಳೆ ನೀವು ಸೈಂಟಿಸ್ಟ್ ಆಗ್ತೀರಂದ್ರೆ ಇನ್ನೂ ಭಾಳ ಬೇಕಾಗ್ತಾವೆ. ಇಸ್ರೋದಲ್ಲಿ, ನಾಸಾದಲ್ಲಿ ನೀವೆಲ್ಲ ಸೈಂಟಿಸ್ಟ್ ಆಗ್ತೀರಂದರೆ ಇನ್ನೂ ಹೆಚ್ಚಿನ ಅಭ್ಯಾಸ ಬೇಕಾಗ್ತದೆ. ಬಟ್ ಇವಾಗ ಸದ್ಯಕ್ಕೆ ಸಾಕು. ಈಗ ನಾವು ನೋಡಬೇಕಾಗಿರುತ್ತೆ ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ. ನೀವು ಹೇಳ್ರಿ, ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? ನಿನ್ನೆ ಸ್ವಲ್ಪ ಮಾತಾಡಿದ್ವಿ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನು? 1ರ ಮಗ್ಗಿ ಮತ್ತು ಅದೇ ಮಗ್ಗಿಯಲ್ಲಿ ಮಾತ್ರ ಹೋಗುತ್ತೆ. ಅಂದರೆ ಅವಿಭಾಜ್ಯ ಸಂಖ್ಯೆಗೆ ಕೇವಲ 2 ಅಪವರ್ತನಗಳು. ಯಾವ್ಯಾವ ಮಗ್ಗಿಯಲ್ಲಿ ಹೋಗುತ್ತೆ? ಯಾವ್ಯಾವ ಮಗ್ಗಿಯಲ್ಲಿ ಬರುತ್ತೆ ಅವಿಭಾಜ್ಯ ಸಂಖ್ಯೆ? 1ರ ಮಗ್ಗಿಯಲ್ಲಿ ಬರುತ್ತೆ, ಇಲ್ಲ ಅದೇ ಮಗ್ಗಿಯಲ್ಲಿ ಬರುತ್ತೆ. ಅಂತಹ ಸಂಖ್ಯೆಗಳಿಗೆ ನಾವೇನಂತೇವೆ? ಅವಿಭಾಜ್ಯ ಸಂಖ್ಯೆಗಳು. ಭಾಜ್ಯ ಸಂಖ್ಯೆ ಅಂದರೆ ಬೇರೆಯವ್ರ ಮಗ್ಗಿಯಲ್ಲಿ ಹೋಗೋದಕ್ಕೆ ಏನಂತೀವಿ? ಭಾಜ್ಯ ಸಂಖ್ಯೆ ಅಂತೀವಿ ಅಷ್ಟೇ. 1ರ ಮಗ್ಗಿ ಮತ್ತು ಅದರದ್ದೇ ಮಗ್ಗಿಯಲ್ಲಿ ಅಲ್ಲದೆ ಇನ್ನೂ ಇತರೆ ಮಗ್ಗಿಗಳಲ್ಲಿ ಬರೋದಕ್ಕೆ ಏನಂತೀವಿ? ಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆ. ನಾನು ಇನ್ನೊಂದು ಮಾತು ಹೇಳಿದ್ದೆ, ಒಂದು ಅವಿಭಾಜ್ಯ ಸಂಖ್ಯೆಯೇ ಭಾಜ್ಯ ಸಂಖ್ಯೆಯೇ? ಒಂದು ಅವಿಭಾಜ್ಯ ಸಂಖ್ಯೆಯೇ? ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಒಂದು ಭಾಜ್ಯ ಸಂಖ್ಯೆಯೂ ಅಲ್ಲ, ಅವಿಭಾಜ್ಯ ಸಂಖ್ಯೆಯೂ ಅಲ್ಲ. ಮಕ್ಕಳೇ, ನೆನಪಿರಲಿ, ಭಾಳ ಮುಖ್ಯ ವಿಚಾರ. ಪ್ರಶ್ನೆ ಬಂದಿದೆ ನವೋದಯದಲ್ಲಿ. ಒಂದು ಭಾಜ್ಯ ಸಂಖ್ಯೆಯ, ಒಂದು ಅವಿಭಾಜ್ಯ ಸಂಖ್ಯೆಯ ಅಂತೆಲ್ಲ ಬಂದಿದೆ ಪ್ರಶ್ನೆ. ಈ ಸರಿ ಬರೋ ಟೆಸ್ಟಲ್ಲೂ ಬಂದಿರುತ್ತದು 1ರ ಬಗ್ಗೆ. ಅರ್ಥ ಆಯ್ತಾ? ಮುಂದೋಗೋಣ. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಿದ್ವಿ? ಬಾಧ್ಯತೆ ನಿಯಮಗಳನ್ನ ಮಾಡಿದ್ವಿ. ಹೌದಾ? ಬಾಧ್ಯತೆ ನಿಯಮಗಳಲ್ಲಿ 2ರ ಬಾಧ್ಯತೆ ನಿಯಮ, 4ರ ಬಾಧ್ಯತೆ ನಿಯಮ ಮತ್ತು 8ರ ಬಾಧ್ಯತೆ ನಿಯಮ, ಇವರು 3ನ ಒಟ್ಟಾರೆ ನಾವು ನೋಡಿದ್ವಿ. ಯಾಕೆ? ಇವರು 3 ಜನ ಅಕ್ಕ ತಂಗಿರಿದ್ದಂತೆ. 2ರ ಬಾಧ್ಯತೆ ನಿಯಮ ಏನಿತ್ತು ಮಕ್ಕಳೇ? ಬಿಡಿ ಸ್ಥಾನದಲ್ಲಿ ಇರುವ ಸಂಖ್ಯೆ ಸಮಸಂಖ್ಯೆ ಆಗಿರಬೇಕು ಅಥವಾ 0 ಆಗಿರಬೇಕು. ಸಮಸಂಖ್ಯೆ ಆಗಿರಬೇಕು ಅಥವಾ 0 ಸಹ ಸಮಸಂಖ್ಯೆ, ರೈಟ್? ಮತ್ತು 4ರ ಮಗ್ಗಿಯಲ್ಲಿ ಭಾಗಾಕಾರ ಆಗಬೇಕಂದ್ರೆ ನಾವು ಬಾಧ್ಯತೆ ನಿಯಮ ಏನಂತಿತ್ತು? ಬಿಡಿ ಮತ್ತು 10ರ ಸ್ಥಾನದಲ್ಲಿ ಇರುವ 2 ಅಂಕೆಗಳು 4ರ ಗುಣಕ ಆಗಿರಬೇಕು, 4ರಿಂದ ಭಾಗಾಕಾರ ಆಗಬೇಕು. ಆವಾಗ ಸಂಪೂರ್ಣ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳ್ತಿದ್ವಿ. ನೆನಪಾಗ್ತಿದೆಯಾ? ಅಥವಾ ಕೊನೆಗೆ 2 0 ಇತ್ತಂದ್ರೂ ಸಹ ಅದೇನೇನಂತಿದ್ವಿ? 4ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳ್ತಿದ್ವಿ, ರೈಟ್? 8ರ ಮಗ್ಗಿಯಿಂದ ನಾವು 8ರಿಂದ ಬಾಧ್ಯತೆಯನ್ನು ಹೊಂದಿದೆ ಅಂದರೆ ಬಿಡಿ 10 ಮತ್ತು 100ರ ಸ್ಥಾನದಲ್ಲಿರುವ ಅಂಕಿಗಳು 8ರ ಗುಣಕ ಆಗಿರಬೇಕು, ಇಲ್ಲ 8ರಿಂದ ಭಾಗಾಕಾರಗೊಳ್ಳಬೇಕು.
ಆಗ ಸಂಪೂರ್ಣ ಸಂಖ್ಯೆ 8ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ ಅಂತ ಹೇಳ್ತಿದ್ವಿ. ಅಥವಾ 2 0 ಬದಲು ಇಲ್ಲೂ 3 0 ಇತ್ತಪ್ಪ ಅಂದರೆ ಅದು ಸಹ ಏನಾಗ್ತದೆ 8ರಿಂದ ನಿಶೇಷವಾಗಿ ಭಾಗಾಕಾರ ಆಗುತ್ತೆ. ಡನ್, ವೆರಿ ಗುಡ್. ಅದಾದಮೇಲೆ 3 ಮತ್ತು 9ರ ಬಾಧ್ಯತೆ ನಿಯಮದ ಬಗ್ಗೆ ಹೇಳ್ತಿದ್ವಿ ನಾವು, ಹೌದಾ? 3 ಮತ್ತು 9ರ ಬಾಧ್ಯತೆ ನಿಯಮದ ಬಗ್ಗೆ 3 ಮತ್ತು 9ರ ಬಾಧ್ಯತೆ ನಿಮ್ಮ ಏನಂತ ಮಾಡಿದ್ವಿ, 1 2 3 ಈ ಥರ ಒಂದು ನಂಬರ್ ಇದೆಯಪ್ಪ. ಇದರ ಬಾಧ್ಯತೆ ನೀವು ಚೆಕ್ ಮಾಡ್ಬೇಕು, 3 ಮಗ್ಗಿಲಿ ಅಥವಾ 9 ಮಗ್ಗಿಲಿ ಏನಿತ್ತು, ಅಂಕಿಗಳ ಮೊತ್ತ ತಾಂತಿದ್ವಿ. ಏನು ಬರ್ತದೆ, 6 ಬರ್ತದೆ ಇಲ್ಲಿ. ಸೊ ಇದು 3ರಿಂದ ಭಾಗಾಕಾರ ಆಗುತ್ತೆ, ಆದರೆ 9ರಿಂದ ಭಾಗಾಕಾರ ಆಗೋದಿಲ್ಲ, ಹೌದಾ? ಇದರ ಬಾಧ್ಯತೆ ನಿಯಮ, ಇದು 3ರ ಬಾಧ್ಯತೆ ನಿಯಮ ಇತ್ತು. ಅಂಕಿಗಳ ಮೊತ್ತ ಏನು ಬರುತ್ತಲ್ಲ ಅದು 3ರ ಗುಣಕ್ಕಾಗಿರ್ಬೇಕು, ಇಲ್ಲ 3ರಿಂದ ಭಾಗಾಕಾರ ಆಗಬೇಕು. ಅವಾಗ ಏನಂತೀವಿ, ಅದು ಸಂಪೂರ್ಣ ಸಂಖ್ಯೆ 3 ಮಗ್ಗಿಯಲ್ಲಿ ಹೋಗುತ್ತೆ ಅಂತ ಹೇಳ್ತಿದ್ವಿ. ಆದರೆ ಇಲ್ಲಿ ಮತ್ತು 9ಕ್ಕೂ ಏನಿತ್ತು, 9ರ ಬಾಧ್ಯತೆ ನಿಯಮ ಇತ್ತು. ಸೇಮ್ 3ದು 9ರದ್ದು ಬಾಧ್ಯತೆ ನಿಯಮ ಸೇಮ್. ಅಂಕಿಗಳ ಮೊತ್ತ 9ರ ಮಗ್ಗಿಯಲ್ಲಿ ಹೋಗುತ್ತಾ, ಅಂಕಿಗಳ ಮೊತ್ತ 9ರ ಮಗ್ಗಿಯಲ್ಲಿ ಹೋಗುತ್ತಾ, 9ರ ಮಗ್ಗಿಯಲ್ಲಿ 6 ಬರುತ್ತಾ, ಬರೋದಿಲ್ಲ. ಸೊ ಹಾಗಾಗಿ 9ರ ಬಾಧ್ಯತೆ ನಿಯಮ ಇದು ಹೊಂದಿಲ್ಲ ಅಂತ ಹೇಳ್ಬೋದಿತ್ತು. ಇದನ್ನು ಮಾಡಿದ ನಂತರ ಜಗಳ 6ರ ಬಾಧ್ಯತೆ ನಿಯಮ ಏನಂತ ಹೇಳಿದ್ವಿ, ಅದು 2ರ ಮಗ್ಗಿಯಲ್ಲೂ ಬಾಧ್ಯತೆನ ಹೊಂದಿರಬೇಕು, ಆ ಸಂಖ್ಯೆ 3ರ ಬಾಧ್ಯತೆನೂ ಹೊಂದಿರಬೇಕು. ಯಾವಾಗ 2ರ ಬಾಧ್ಯತೆ ಮತ್ತು 3ರ ಬಾಧ್ಯತೆ ಇವೆರಡನ್ನೂ ಹೊಂದಿರುತ್ತೆ, ಆ ಸಂಖ್ಯೆ ಆವಾಗ ಆ ಕ್ಷಣಕ್ಕೆ ಅದು 6ರ ಮಗ್ಗಿಯಲ್ಲಿ ನಿಶೇಷವಾಗಿ ಭಾಗಾಕಾರಗೊಳ್ಳುತ್ತದೆ ಅಂತ ಹೇಳಿದ್ವಿ ನಾವು. ಕರೆಕ್ಟ್? ಸರಿ, ಕೂತ್ಕೊಳ್ಳೋಣ ಶ್ರೇಯ. ಕರೆಕ್ಟ್ರಾ? ವೆರಿ ಗುಡ್. 5 ಮತ್ತು 10ರ ಬಾಧ್ಯತೆ ನಿಯಮ ನೆನಪಿದೆ? ಬಿಡಿ ಸ್ಥಾನದಲ್ಲಿ ಏನಿರಬೇಕು, 0 ಅಥವಾ 5 ಇರಬೇಕು. ಕರೆಕ್ಟಾ? ಅವಾಗ ಅದು 5ರ ಮಗ್ಗಿಯಲ್ಲಿ ಹೋಗುತ್ತೆ. 10ರ ಸ್ಥಾನದಲ್ಲಿ ಇರಬೇಕು ಅಂದರೆ ಸಾರಿ 10ರ ಮಗ್ಗಿಯಲ್ಲಿ ಭಾಗಾಕಾರಗೊಳ್ಳಬೇಕು, 10ರ ಸಂಖ್ಯೆಯಿಂದ ಬಾಧ್ಯತೆಯನ್ನು ಹೊಂದಿರಬೇಕು ಅಂದರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು. ಬಾಧ್ಯತೆ ನಿಯಮ ನೆನಪಾಗ್ತಿದಾವ? ವೆರಿ ವೆಲ್. 11ರ ಬಾಧ್ಯತೆ ನಿಯಮ, ಅಂಕಿಗಳನ್ನು ಈ ಥರ ತಡ್ರಿ, ಯಾವುದೋ ಒಂದು ಅಂಕಿ ಇದೆ, ನಂಬರು ಈ ಥರ, ಒಂದು ಅಂಕಿ ಬಿಟ್ಟು ಒಂದು ಅಂಕಿ, ಒಂದು ಅಂಕಿ ಬಿಟ್ಟು ಒಂದು ಅಂಕಿ, ಒಂದು ಅಂಕಿ ಬಿಟ್ಟು ಒಂದು ಅಂಕಿ. ಸೊ ಅಂಕಿಗಳನ್ನ ಏನು ಮಾಡ್ಬೇಕು ನಾವು, ಕೂಡಿಸ್ಕೊಬೇಕು, ಹೌದಾ? ಅಂಕಿಗಳನ್ನ ಏನು ಮಾಡ್ತೀವಿ ನಾವು, ಕೂಡಿಸ್ಕೊತೀವಿ ಈ ಥರ, ರೈಟ್? ಕೂಡಿಸ್ಕೊಂಬಿಟ್ಟು ಕಳಿತೀವಿ. ಕಳೆದಾಗ 0 ಬರಬೇಕು. 0 ಅಥವಾ ಏನು ಬರಬೇಕು, 11ರ ಗುಣಕ ಬರಬೇಕು. 0 ಬರಬೇಕು, ಇಲ್ಲ 11ರ ಗುಣಕ ಬರಬೇಕು. ಅವಾಗ ಏನಂತೀವಿ, ಸಂಪೂರ್ಣ ಸಂಖ್ಯೆ 11ರಿಂದ ನಿಶೇಷವಾಗಿ ಭಾಗಗೊಳ್ಳುತ್ತದೆ, 11ರ ಬಾಧ್ಯತೆ ನಿಯಮ ಹೊಂದಿದೆ, 11ರ ಬಾಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ತೀವಿ. ಕ್ಲಿಯರ್ ಆಯಿತಾ? ಇಷ್ಟು ಮಾಡಿದ್ವಿ ಬಾಧ್ಯತೆ ನಿಯಮಗಳನ್ನು, ಹೌದಾ? ಸರ್ ಇದ್ರ ಮೇಲೂ ಬಂದರೆ ಹೆಂಗೆ ಮಾಡ್ಬೇಕು ಸರ್? 11ರ ತನಕ ಹೇಳಿದ್ದೀರ ಸರ್ ನೀವು, ನಾವು ಚೆಕ್ ಮಾಡ್ತೀವಿ ಸರ್, ಚೆಕ್ ಮಾಡಿ ಕಡ್ತಾ ಹೊಡಿತೀವಿ ಸರ್. ಇದ್ರ ಮೇಲೂ ಬಂದರೆ ಏನು ಮಾಡ್ಬೇಕು ಸರ್? ಮಗ್ಗಿ ಬರಬೇಕು. ಇದ್ರ ಮೇಲೂ ಬಂದರೆ ಈ ಥರ 12ರಿಂದ ಬಂತು. ನಿಮಗೆ ಗೊತ್ತಾ ಇದು 12ರಿಂದ ಭಾಗಾಕಾರ ಆಗುತ್ತಂತ? ಗೊತ್ತಾ? ಹೆಂಗೆ ಗೊತ್ತು? ಬಾಧ್ಯತೆ ನಿಯಮ ಗೊತ್ತಾ? 12ಕ್ಕೆ ಅದಕ್ಕೂ ಮಾಡ್ಬೋದು ಬಾಧ್ಯತೆ ನಿಯಮನ, ಅದು ಒಂದು ಟೆಕ್ನಿಕ್ ಇದೆ. 12ರ ಬಾಧ್ಯತೆ ನಿಯಮನೂ ನಾವು ಹೇಳ್ಬೋದು, ಅದಕ್ಕೆ ಹೇಳ್ಕೊಡ್ತೀನಿ ಆಮೇಲೆ ಹೇಳ್ಕೊಡ್ತೇನೆ. ನಮಗೆ ಗೊತ್ತಿಲ್ಲದ ಸಂಖ್ಯೆ ಬಂತಂದ್ರೂ ನಾವು ಬಾಧ್ಯತೆ ನಿಯಮ ಮಾಡ್ಬೋದು. ಆದರೆ ಈ ಲೆಕ್ಕ ಹೇಗೆ ಮಾಡೋದು? 12ರಿಂದ ಹೋಗುತ್ತೆ ಅನಿಸುತ್ತೆ, ನಾವು ಟ್ರೈ ಮಾಡೋಣ. 12 ಒಂದಲೇ 12, 12 ಒಂದಲೇ 12, ಶೇಷ 2, 12 ಒಂದಲೇ 12, 22ರಲ್ಲಿ 12 ಹೋದರೆ ಶೇಷ 2, ಅಲ್ಲ ಶೇಷ 10, 12 9 108. ವಾವ್, 12ರಿಂದ ಹೋಗ್ತಾ ಇದೆ. ಮತ್ತು 15 ಕೊಟ್ಟಿದ್ದೀವಿ. ಈಗ ಮಕ್ಕಳೇ, ಈಗ ಬಾಧ್ಯತೆ ನಿಯಮ ಬಳಸಿ ನಾವು ಈ ಲೆಕ್ಕ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಭಾಳ ಮುಖ್ಯ ಇವತ್ತಿನ ತರಗತಿ ಇದುವರೆಗೂ ನಾವು ಏನೇನೆಲ್ಲ ಕಲ್ತಿದ್ದೀವಿ ಎಲ್ಲ ಮಿಕ್ಸ್ ಮಾಡಿಬಿಡುತ್ತದು, ರೈಟ್? ಏನೂ ಬರಿಬೇಡಿ. 4 ಲೆಕ್ಕ ನಾನೇ ಮಾಡ್ತೀನಿ, ಯಾರು ಏನೇನೂ ಬರಿಬೇಡಿ, ಆಯಿತಾ? ಕೇಳಿಸ್ಕೊತೀರ ಎಲ್ಲರೂ? ಸಂಪೂರ್ಣ ಧ್ಯಾನ ಇಲ್ಲಿರ್ಬೇಕು ಮಕ್ಕಳೇ, ಯಾರೇನು ಬರಿಬೇಡಿ, ಆಮೇಲೆ ಬರೆಯೋಕ್ಕೆ ಸಮಯ ಕೊಡ್ತೇನೆ. ಲಿಸನ್ ಇಯರ್. 12ರಿಂದಂತೂ ನೇರಾಗಿ ಕೊಟ್ಬಿಟ್ವಿ ನಾವು, ಬಟ್ ನಮ್ಮ ಸುಭಾಷಿಗೆ 12ರ ಮಗ್ಗಿ ಬರ್ತಾ ಇಲ್ಲ. ಅವನಿಗೆ 11ರ ತನಕ ಬಾಧ್ಯತೆ ನಿಯಮ ಭಾಳ ಚೆನ್ನಾಗಿ ಬರ್ತದೆ, ಆಯಿತಾ? ಅವನು ನೋಡ್ತಾನೆ ಇದು ಯಾವ ಬಾಧ್ಯತೆನ ಹೊಂದಿದೆ. 2 ಇದು ಸರಿ ಸಂಖ್ಯೆ, ಇದು ಸರಿ ಸಂಖ್ಯೆ, 2ರ ಬಾಧ್ಯತೆ ಹೊಂದಿದೆ, ಕರೆಕ್ಟಾ? ಇದು 4ರ ಬಾಧ್ಯತೆನೂ ಹೊಂದಿದೆಯಾ? 2 4 8 ಇರ್ತದಲ್ವ ಜೊತೆಗೆ. 4ರ ಬಾಧ್ಯತೆನೂ ಹೊಂದಿದೆಯಾ?
4ರ ಬಾಧ್ಯತೆ ಹೆಂಗೆ ಚೆಕ್ ಮಾಡ್ತೀವಿ? ಕೊನೆಯ 2 ಅಂಕಿಗಳು, ಮೇಲ್ಗಡೆದು ಒಂದಿದೆ 4 7 28, ಕೆಳಗಡೆನೂ ಒಂದಿದೆ 4 3 12. ನಾನು 4ರಿಂದ 2 ಭಾಗಾಕಾರ ಮಾಡ್ಬೋದಾ? ನಾನು ಮುಂಚೆ ಇಲ್ಲಿ ನೋಡ್ರಿ ಮಕ್ಕಳೇ, ಇವೆರಡೂ ಸಂಖ್ಯೆನ ಎದರಿಂದ ಭಾಗಾಕಾರ ಮಾಡೀನಿ ನಾನು? 12ರಿಂದ. ಇಲ್ಲ 12 ಒಂದ್ಲೆ ಅಂತ ಹಾಕಿದ್ದೀನಿಲ್ಲ ನಾನು. ಹಂಗಂದಮೇಲೆ ಇದನ್ನೂ ಸಹ ನಾನು 12ರಿಂದ ಭಾಗಾಕಾರ ಮಾಡಿದ್ದೀನಿ, ಇದನ್ನೂ ಸಹ ನಾನು 12ರಿಂದ ಭಾಗಾಕಾರ ಮಾಡಿದ್ದೀನಿ. ಹೌದು ತಾನೇ? ಇಲ್ಲೂ ಏನು ಮಾಡ್ತೀನಿ, ನನಗೆ ಬಾಧ್ಯತೆನೇ ಗೊತ್ತು, ಎರಡನ್ನೂ ಸಹ ನಾನು 4ರಿಂದ ಭಾಗಾಕಾರ ಮಾಡ್ಬೋದು. ನಾನು 12ರಿಂದ ಮಾಡಲ್ಲ, ಈ ಸತಿ 4ರಿಂದ ಮಾಡ್ತೀನಿ. ನೋಡಿರಿ ಮ್ಯಾಜಿಕ್, ನೋಡ್ರಿ ಇಲ್ಲಿ 4 3 12, ಸರಿನಾ? 4 3 12 ಶೇಷ 2. ಕೆಳಗಡೆ 4ರಿಂದ ಭಾಗಾಕಾರ ಮಾಡಿದ್ದೀನಿ, ಮೇಲ್ಗಡೆನೂ 4ರಿಂದನೇ ಭಾಗಾಕಾರ ಮಾಡಬೇಕು. ಕೆಳಗಡೆ 4ರಿಂದ ಮಾಡಿಬಿಟ್ಟು ಮೇಲ್ಗಡೆ 6 ಮಗ್ಗಿಂದ ಮಾಡ್ತೀನಿ ಸರ್, ಮೇಲ್ಗಡೆ 4ರಿಂದ ಮಾಡಿಬಿಟ್ಟು ಕೆಳಗಡೆ 2 ಮಗ್ಗಿಂದ ಮಾಡ್ತೀನಿ ಸರ್. ಆಗೋದಿಲ್ಲ, ಆ ಥರ ಮಾಡೋಕ್ಕಾಗೋದಿಲ್ಲ. ಓಕೆ, ಒಂದೊಂದು ಸೆಕೆಂಡ್ ಮಕ್ಕಳೇ, ಒಂದೊಂದು ಸೆಕೆಂಡ್. ಕೆಳಗಡೆ ಒಂದು ಮಗ್ಗಿಯಲ್ಲಿ ಮಾಡೋದು, ಮೇಲ್ಗಡೆ ಬೇರೆ ಮಗ್ಗಿಯಲ್ಲಿ ಮಾಡೋದು ತಪ್ಪಾಗುತ್ತೆ. ಎರಡೂ ಕಡೆ ನಾವು ಏನು ಮಾಡೋಣ, ಈಗ 4ರ ಮಗ್ಗಿಂದನೇ ಮಾಡೋಣ, ಸರಿನಾ? ನೋಡಿ ಏನಾಗುತ್ತೆ, 4 3 12 ಕರೆಕ್ಟಾ? 4 3 12 ಇಲ್ಲೂ ಸಹ ಓಕೆ. ಅಲ್ಲೇ ಶೇಷ 2 ಉಳಿಯುತ್ತೆ, 4 5 20, 22ರಲ್ಲಿ 20 ಅಂದರೆ ಶೇಷ 2 ಉಳಿಯುತ್ತೆ. 4 7 28, ಮುಗೀತಾ? ಈಗ ಯಾರು ಉಳಿದಿದ್ದಾರೆ? ಮೇಲ್ಗಡೆ 357, ಕೆಳಗಡೆ 3 ಮಗ್ಗಿ ಬರುತ್ತೆ ನಮಗೆ. ಈಗ ನಾನು ಮತ್ತೇನು ಮಾಡ್ತೀನಿ, ಇದನ್ನು 4ರ ಮಗ್ಗಿ ಎಲ್ಲ ಮತ್ತೇನು ಮಾಡ್ತೀನಿ, ಕೊನೆಗೆ ಈಗ 3 ಮಗ್ಗಿಂದ ಭಾಗಾಕಾರ ಮಾಡ್ತೀನಿ. ಮೇಲ್ಗಡೆನೂ 3 ಮಗ್ಗಿಂದನೇ ಮಾಡ್ತೀನಿ, ಕೆಳಗಡೆನೂ 3 ಮಗ್ಗಿಂದನೇ ಮಾಡ್ತೀನಿ. ಏನಾಗುತ್ತೆ ನೋಡಿ, 3 1 3 3 1 3 3 1 3 ಇಲ್ಲೂ ಸಹ ಕರೆಕ್ಟಾ? 3 1 5ರಲ್ಲಿ 3 ಹೋದರೆ 27 ಬಂತು, 3 9 27. ಇಲ್ಲಿ ಎಷ್ಟು ಬಂತು ಆನ್ಸರ್ ನಿಮಗೆ? ಇಲ್ಲಿ ಎಷ್ಟು ಬಂತು ಆನ್ಸರ್? ಹಿಂಗೂ ಮಾಡ್ಬೋದು ಮಕ್ಕಳೇ. ಅಕಸ್ಮಾತ್ ನಂಬರ್ ದೊಡ್ಡದಾಯಿತು ಅಂದರೆ ಆ ಮಗ್ಗಿ ಬರೋಲ್ಲ ಅಂದರೆ ನಮಗೆ ಮಗ್ಗಿ ಯಾವುದು ಬರಲ್ಲಲ್ಲ, ಆವಾಗ ಈ ಥರನೂ ಮಾಡ್ಬೋದು. ಸೂಪರ್ ಈಸಿ ಸರ್. 4ರಿಂದ ಯಾಕೆ ಮಾಡ್ತೀರಾ ಸರ್? 4ರಿಂದ ಯಾಕೆ ಮಾಡ್ತೀರಾ ನೀವು? ಹಂಗೆ ಈಗ 2 ಚೆಕ್ ಮಾಡಿದ್ರಲ್ವಾ, 2 ಚೆಕ್ ಮಾಡಿದಿರಲ್ವ ನೀವು. ನೆಕ್ಸ್ಟು 3 ಮಗ್ಗಿ ಚೆಕ್ ಮಾಡಿರಿ ಸರ್. ಹಂಗೆ 3 ಮಗ್ಗಿ, 3ರ ಬಾಧ್ಯತೆ ಹೊಂದಿದೆ ಇದು 3ರ ಬಾಧ್ಯತೆ ಹೊಂದಿದೆಯಾ? ಹೆಂಗಿದೆ 3ರ ಬಾಧ್ಯತೆ? ಭೈರವಿ 3ರ ಬಾಧ್ಯತೆನ ಹೇಗೆ ಚೆಕ್ ಮಾಡ್ತೀವಮ್ಮ? ಅಂಕಿಗಳ ಮೊತ್ತ, ಹೌದಾ? 1 + 4 5, 5 + 2 7 + 8 15. 3ರ ಬಾಧ್ಯತೆ ನೋಡ್ರಿ, ಅಂಕಿಗಳ ಮೊತ್ತ 15 ಬರ್ತಿದೆ. 15 3ರ ಮಗ್ಗಿಲಿ ಬರುತ್ತೆ. ಹಾಗಾದ್ರೆ 3ರ ಬಾಧ್ಯತೆ ಹೊಂದಿದೆ. ನಾನು ಹೇಳ್ತೀನಿ 2 ಮಗ್ಗಿಂದನೂ ಹೋಗ್ತಾ ಇದೆ, 3 ಮಗ್ಗಿಂದನೂ ಹೋಗ್ತಾ ಇದೆ, ಹೌದಾ? ನಾನು 6 ಮಗ್ಗಿಂದ ಭಾಗಾಕಾರ ಮಾಡ್ತೀನಿ. ಉತ್ತರ ಏನಾರು ಚೇಂಜ್ ಬರುತ್ತೆ ನೋಡ್ರಿ ಬೇಕಾರೆ. 6 2 12. ಕೆಳಗಡೆ 6 ಮಗ್ಗಿಂದ ಭಾಗಾಕಾರ ಮಾಡಿದ್ದೀನಿ ಅಂದರೆ ಮೇಲ್ಗಡೆನೂ ಸಹ 6 ಮಗ್ಗಿಂದನೇ ಭಾಗಾಕಾರ ಮಾಡಬೇಕು. ನೆನ್ಪಿಡಿ, 6 2 12. ಇಲ್ಲೇನು ಮಾಡಬೇಕು ಅಂತ ಪ್ರತೀಕ್? ನಾನು 6 2 12 ಪ್ರತೀಕ, ಸರಿನಪ್ಪ? ಶೇಷ 2. 6 3 18 ಶೇಷ 4. ವೆರಿ ಗುಡ್, ಶೇಷ 4, 48 ಬಂತು. 6 8 48. ಸರ್ ಉತ್ತರ ಬರಲಿಲ್ಲ. ಅಲ್ಲ, ಉತ್ತರ ಹೆಂಗೆ ಬರೋಕ್ಕೆ ಸಾಧ್ಯ? ಭಾಗಾಕಾರ ಮುಗ್ದಿಲ್ಲ, ಕೆಳಗಡೆನೂ ಭಾಗಾಕಾರನೇ ಮುಗ್ದಿಲ್ಲ, ಉತ್ತರ ಹೆಂಗೆ ಬರುತ್ತೆ ರೀ? 2 1 2, ಸರಿನಾ? 2 1 2, 2 1 2 ಶೇಷ 1, 2 9 18, 119. ಸೇಮ್ ಆನ್ಸರ್. ಎನಿ ಚೇಂಜ್? ನಾವು 6 ಮಗ್ಗಿಂದನೂ ಮಾಡಿದ್ದೀವಿ ಸರ್. ಅಷ್ಟೆಲ್ಲ ಯಾಕೆ ಮಾಡ್ತೀರಾ? ಬರೀ 2 ಮಗ್ಗಿಂದ ಮಾಡಿ ಸರ್, ಉತ್ತರ ಏನಾರು ಚೇಂಜ್ ಬರುತ್ತೆ ನೋಡಿ. ಬರೀ ಮಾಡೋಣ ಅದನ್ನು ಬೇಕಾದ್ರೆ. 2 ಮಗ್ಗಿಂದ ಮಾಡ್ತೀನಿ ನೋಡ್ರಿ. 2 6 12, 2 7 14, 2 1 2, 2 4 8, ಮುಗೀತು. ಮತ್ತೆ 2ರಿಂದ ಮಾಡಿ ಸರ್. ಮೇಲ್ಗಡೆನೂ ಸರಿ ಸಂಖ್ಯೆ, ಕೆಳಗಡೆನೂ ಸರಿ ಸಂಖ್ಯೆ. 2 3 6, 2 3 6 ಶೇಷ 1, 2 5 10 ಶೇಷ 1, 2 7 14, ಮುಗೀತು ನೋಡ್ರಿ ಸರ್. 3 ಇದೆ, 3 1 3, 3 1 3, 3 1 3 ಶೇಷ 2, 27 ಆಯಿತು. 3 9 27. ನೀವೊಂದು ಗಮನಿಸ್ತಿದ್ದೀರ ಮಕ್ಕಳೇ, ದೊಡ್ಡ ನಂಬರ್ ತಗೊಂಡ್ರೆ ಒಂದೇ ಸ್ಟೆಪ್ಪು,
ಚಿಕ್ಕ ಸಂಖ್ಯೆ ತಗೊಂಡ್ರೆ ಜಾಸ್ತಿ ಸ್ಟೆಪ್. ಅರ್ಥ ಆಗ್ತಿದೆಯಾ? ಹಾಂ, ದೊಡ್ಡ ನಂಬರ್ 12 ತಗೊಂಡ್ರೆ ಒಂದೇ ಸ್ಟೆಪ್ಪಲ್ಲಿ ಮುಗಿದ್ಬಿಡುತ್ತೆ. ಚಿಕ್ಕ ನಂಬರ್ 2 ತಗೊಂಡ್ವಿ ನಾವು, ಸ್ಟೆಪ್ ಜಾಸ್ತಿ ಆಗ್ತಾವೆ. 4 ತಗೊಂಡ್ರೆ ಸ್ಟೆಪ್ ಸ್ವಲ್ಪ ಕಡಿಮೆ ಆಗ್ತಾವೆ. 6 ತಗೊಂಡ್ರೆ ಸ್ಟೆಪ್ ಇನ್ನೂ ಕಡಿಮೆ ಆಗ್ತಾವೆ. 12 ತಗೊಂಡ್ಬಿಟ್ರೆ ಮುಗಿದೇ ಹೋಗ್ಬಿಡುತ್ತೆ ಒಂದೇ ಸ್ಟೆಪ್ಪಲ್ಲಿ. ನೋಡ್ತಿದ್ದೀರಾ? ಗಮನಿಸ್ತಿದ್ದೀರಾ ಎಲ್ಲರೂ? ಹಾಂ, ಈ ಲೆಕ್ಕ ಮಾಡ್ತೀನಿ ನೋಡಿರಿ. ಈ ಲೆಕ್ಕ ಈಸಿ ಇದೆ, ಮಾಡಬೇಡಿ, ಯಾರೂ ಮಾಡಬೇಡಿ ನೋಡಿರಿ. 12 ಒಂದಲೇ 12, ಯಾರೂ ಮಾಡಬೇಡಿ. 12 8 96, 99ರಲ್ಲಿ 96 ಕಳೆದ್ರೆ ಶೇಷ 3. 12 3 36, 0ಗೆ 0. ಮುಗೀತಾ ಲೆಕ್ಕ? ಒಂದೇ ಸ್ಟೆಪ್ಪಲ್ಲಿ ಮುಗೀತಾ? ಓನ್ಲಿ ಒಂದು ಸ್ಟೆಪ್. ಈಗ ತೋರಿಸ್ತೀನಿ ನೋಡ್ರಿ, 2ರಿಂದ ಮಾಡಿ ತೋರಿಸ್ತೀನಿ. 2ರಿಂದ 2 6 12, 2 4 8, ಶೇಷ 1. 2 9 18, ಶೇಷ 1. 2 8 16, ಶೇಷ ಏನಿಲ್ಲ, 0ಗೆ 0. ಮತ್ತೆ 2ರಿಂದ ಮಾಡ್ತೀನಿ ನೋಡ್ರಿ. 2 3 6, 2 2 4, 2 4 8, ಶೇಷ 1. 2 9 18, 0ಗೆ 0. 0ಗೆ 0. 3 ಇದೆಯಲ್ಲ, 3 1 3, 3 8 24, 3 3 9, 0ಗೆ 0. ಸ್ಟೆಪ್ಸ್ ಜಾಸ್ತಿ ಆದ್ವಾ? ಹಾಂ, ಜಾಸ್ತಿ ಆಗಲಿಲ್ವಾ? ಹೌದಾ? ಹಾಂ, ಸೊ ಇಲ್ಲಿಂದ 1 2 3ನೇ ಸ್ಟೆಪ್ಪಿಗೆ ಬಂತು. 2 ಮಗ್ಗಿಂದ ಮಾಡಿದ್ರೆ 3ನೇ ಸ್ಟೆಪ್ಪಿಗೆ ಆಗುತ್ತದು. ಈಗ ನಾವು 3 ಮಗ್ಗಿಂದ ಮಾಡೋಣ. 3ರ ಬಾಧ್ಯತೆನೂ ಒಂದಿದೆ, ಅದು 3 ಮಗ್ಗಿಂದ ಮಾಡೋಣ ಬರ್ರಿ. ಏನಾಗುತ್ತೆ ನೋಡ್ರಿ. 3 4 12, ಕ್ಲಿಯರ್? 3 3 9, 3 3 9, 3 2 6, 0ಗೆ 0. ಈಗ 3 ಮಗ್ಗಿಂದ ಮಾಡೋಕ್ಕಾಗಲ್ಲ, 4ರ ಮಗ್ಗಿಂದ ಮಾಡೋಣ. 4 1 4, 4 8 32, ಶೇಷ 1. 4 3 12, 4 0ಗೆ 0. 1 ಸ್ಟೆಪ್, 2 ಸ್ಟೆಪ್. 3ರಿಂದ ಮಾಡಿದ್ರೆ 2 ಸ್ಟೆಪ್ಪಲ್ಲಿ ಮುಗೀತು. ನೋಡ್ತಿದ್ರಿಲ್ಲ? ಇದು 4ರ ಬಾಧ್ಯತೆನೂ ಒಂದಿತ್ತು. 4ರ ಮಗ್ಗಿಲು ಹೋಗುತ್ತೆ, 4ರ ಮಗ್ಗಿಲು ಹೋಗುತ್ತೆ. 15 4 60, 4 3 12. ಹಲೋ, 4ರ ಬಾಧ್ಯತೆ ನಿಮ್ಮ ಕೊನೆಯ 2 ಅಂಕಿಗಳು 4ರ ಗುಣಕ ಆಗಿರ್ಬೇಕು. 4ರ ಮಗ್ಗಿಲು ಬರುತ್ತಾ? ಇದು 60. 4 15 15 4 ಮಗ್ಗಿ ಚೆನ್ನಾಗಿ ಬರಬೇಕು, ಮಧ್ಯೆ ಬರಬೇಕು ಮಕ್ಕಳೇ. ಮಗ್ಗಿ ಬರಲ್ಲ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಮಗ್ಗಿ ಭಾಳ ಚೆನ್ನಾಗಿ ಬರ್ಬೇಕು ನೋಡಿ. ಸೊ 4ರ ಮಗ್ಗಿಯಲ್ಲಿ ಬರ್ತಾಯಿದೆ. 4 3 12, 4 2 8, ಶೇಷ 1. 4 4 16, ಶೇಷ 3. 4 9 36, 0ಗೆ 0. ಕ್ಲಿಯರ್? ಈಗ 3 ಮಗ್ಗಿ ಹೇಳಿತ್ತು. 3 1 3, 3 8 24, 3 3 9, 0ಗೆ 0. 830 ಬಂತು ಮತ್ತೆ ಆನ್ಸರ್. 4ರ ಮಗ್ಗಿಯಲ್ಲಿ ಮಾಡಿದ್ರೆ ಎಷ್ಟು ಸ್ಟೆಪ್ ಆಯ್ತು ಇದಕ್ಕೆ? ಇಲ್ಲೂ ಸಹ 1 2 ಸೆಕೆಂಡ್ ಸ್ಟೆಪ್ಪಿಗೆ ಬಂತಿದ್ದು. ಓಕೆ, ನಾವು 4 ಆಯಿತು. ಈಗ 2 ಮಗ್ಗಿಲು ಹೋಗುತ್ತೆ, 3 ಮಗ್ಗಿಲು ಹೋಗುತ್ತೆ ಅಂದರೆ 6 ಮಗ್ಗಿಲು ಹೋಗುತ್ತಾ? 5 ಮಗ್ಗಿಲು ಹೋಗುತ್ತಲ್ಲ ಇಲ್ಲಿ. ಅರೆ 5 ಮಗ್ಗಿಲು ಹೋಗುತ್ತಲ್ಲ, 0 ಇದೆಯಲ್ಲ. 5ರ ಬಾಧ್ಯತೆನೂ ಒಂದಿದೆ ಅಲ್ವಾ? 10 ಮಗ್ಗಿಲು ಹೋಗುತ್ತೆ. ಅದು ಒಂದೊಂದೇ ಮಾಡೋಣ. 5 ಮಗ್ಗಿಲು ಹೋಗುತ್ತಲ್ವಾ? 5 ಮಗ್ಗಿಂದ ಮಾಡೋಣ. ಯಸ್ ಸರ್ ಅಂತ, ಯಸ್ ಸರ್. ಮೇಲೇನೋ 5 ಮಗ್ಗಿಂದ ಮಾಡ್ತೀರಿ ಸ್ವಾಮಿ, ಕೆಳಗೆ ಏನು ಮಾಡ್ತೀರಿ? ಕೆಳಗಡೆನೂ 5 ಮಗ್ಗಿಂದನೇ ಮಾಡಬೇಕು. ಹೌದು, ಹೋಗುತ್ತಾ ಷರತ್ತು? ಮೇಲ್ಗಡೆ 5 ಮಗ್ಗಿಂದ ಭಾಗಾಕಾರ ಮಾಡ್ತೀರಪ್ಪ, ಯಾಕೆ? 0 ಉಂಟು ಅದಕ್ಕೆ. ಕೆಳಗಡೆನೂ 5 ಉಂಟಾ? ಕೆಳಗಡೆನೂ 0 ಉಂಟಾ? ಕೆಳಗಿರುವ ಸಂಖ್ಯೆ 5ರಿಂದ ಬಾಧ್ಯತೆನ ಹೊಂದಿದೆಯಾ? 5ರ ಬಾಧ್ಯತೆನ ಹೊಂದಿದೆಯಾ ಅದು? ಮತ್ತು ನಾನು ಮೇಲ್ಗಡೆ ಅಷ್ಟೇ 5ರಿಂದ ಮಾಡಿಬಿಟ್ಟು ಕೆಳಗಡೆ 2ರಿಂದ ಮಾಡಬೇಕಾ? ನಾವು ಮಾಡಿದ್ರೆ 2 ಕಡೆ 5ರಿಂದ ಮಾಡಬೇಕು, ಇಲ್ಲ 2 ಕಡೆ 2ರಿಂದ ಮಾಡಬೇಕು. ಒಂದೊಂದನ್ನು ಒಂದೊಂದು ಥರ ಮಾಡೋ ಆಗಿಲ್ಲ, 5 ಬರೋದಿಲ್ಲ. ಈಗ ನೆಕ್ಸ್ಟ್ ಯಾರಿದ್ದಾರೆ? 6 ಇದ್ದಾರೆ. 2ರಿಂದ ಹೋಗುತ್ತೆ, 3ರಿಂದನೂ ಹೋಗುತ್ತೆ ಅಂದ್ರೆ ಅದು 6ರಿಂದನೂ ಹೋಗುತ್ತೆ. ಕರೆಕ್ಟ್ರಾ? 6 2 12, 6 1 6, ಶೇಷ 3. 6 6 36, ಶೇಷ 3. 6 6 36, 0ಗೆ 0. 2ರಿಂದ 2 1 8, 2 8 16, 2 3 6, 0ಗೆ 0. 830 ಬಂತ? 6ರಿಂದ ಮಾಡಿದ್ರೆ ಎಷ್ಟು ಸ್ಟೆಪ್ ಆಗುತ್ತೆ? 1 2 ಸ್ಟೆಪ್ ಆಗುತ್ತೆ. ರೈಟ್? ಮತ್ತು 6 ನೆಕ್ಸ್ಟ್ ಯಾರು ಬರ್ತಾರೆ? 7 ಬರೋದ, ಯಾರು ಬರಲ್ಲ. 8 ಸೀದಾ 12 ಬರ್ತಾರೆ. ಸೀದಾ 12 ಬರ್ತಾರೆ. ಆಯಿತಾ? ಸೀದಾ 12. 12ರ ಮಗ್ಗಿಯಲ್ಲಿ ಮಾಡಿದ್ರೆ ನೋಡಿದಿರಲ್ಲ, ಒಂದೇ ಸ್ಟೆಪ್. 12ರ ಮಗ್ಗಿಯಲ್ಲಿ ಮಾಡಿದ್ರೆ ಒಂದೇ ಸ್ಟೆಪ್. ನೋಡ್ತಿದ್ದೀರಾ ನೀವು? ಕಡಿಮೆ ಸಂಖ್ಯೆ ಅಂದರೆ ಜಾಸ್ತಿ ಸ್ಟೆಪ್ಪು, ಜಾಸ್ತಿ ಆಗ್ತಿದ್ದಂಗೆ ಒಂದೇ ಸ್ಟೆಪ್ ಬಂದ್ಬಿಡ್ತದೆ.
ಸೊ ದೊಡ್ಡ ನಂಬರ್ ತಗೊಂಡಷ್ಟು ಈ ಲೆಕ್ಕ ಈಸಿ ಆಗುತ್ತೆ ನಿಮಗೆ. ಅದಕ್ಕೆ ಮಗ್ಗಿ ಜಾಸ್ತಿ ಬಂದರೆ ದೊಡ್ಡ ನಂಬರ್ ತಗೊಬೋದು, ಮಗ್ಗಿ ಕಡಿಮೆ ಬಂತಂದರೆ ದೊಡ್ಡ ನಂಬರ್ ತಗೊಳಕ್ಕಾಗೋದಿಲ್ಲ. ಇನ್ನೊಂದು ಉದಾಹರಣೆ ನೋಡಿ, ಇನ್ನೊಂದು ಉದಾಹರಣೆ. ಸೊ ಇದು 4ರ ಬಾಧ್ಯತೆ ಹೊಂದಿದೆ. ಸಾರಿ 12ರಿಂದ ಮಾಡ್ಬೇಕಲ್ಲ. 12 ಅಂದರೆ 12, 12 6ಲಿ 72, ಶೇಷ 2, 12 2 24, 0ಗೆ 0. ಖತಮ್. ಒಂದೇ ಸ್ಟೆಪ್ಪು. ಇದು 4ರ ಬಾಧ್ಯತೆ ಹೊಂದಿದೆಯಾ? ಇದು 4ರ ಬಾಧ್ಯತೆ ಹೊಂದಿದೆ. ನೀವೇ ಹೇಳ್ರಿ ಯಾವ ಮಗ್ಗಿ ಇಲ್ಲಿ ಮಾಡೋಣ ಇದನ್ನು. 6ರ ಬಾಧ್ಯತೆ ಹೊಂದಿದೆಯಾ ಮೇಲ್ಗಡೆ? 7 + 4 11, 11 + 4 15, 15 + 0 15, 15 3 ಮಗ್ಗೆಲಿ ಹೋಗುತ್ತಾ? 2 ಮಗ್ಗೆಲಿ ಹೋಗುತ್ತಾ ಈ ಸಂಖ್ಯೆ? ಸರಿ ಸಂಖ್ಯೆ ಇದ್ದರೆ 2 ಮಗ್ಗೆಲಿ ಹೋಗುತ್ತೆ. ಸರಿ ಸಂಖ್ಯೆ ಅಂದಮೇಲೆ 2 ಮಗ್ಗೆಲಿ ಹೋಗುತ್ತೆ. ಮತ್ತು 3ರ ಬಾಧ್ಯತೆಯೂ ಹೊಂದಿದೆ, 2 ಮಗ್ಗೆಲಿ ಹೋಗುತ್ತೆ, 3 ಮಗ್ಗೆಲಿ ಹೋಗುತ್ತೆ ಅಂದರೆ 6 ಮಗ್ಗೆಲಿ ಹೋಗುತ್ತದು. ಸೊ ಕೆಳಗಡೆನೂ 6 ಮಗ್ಗೆಲಿ ಹೋಗುತ್ತೆ, ಮೇಲ್ಗಡೆನೂ 6 ಮಗ್ಗೆಲಿ ಹೋಗುತ್ತೆ. ಸೊ ಏನು ಮಾಡೋಣ? 6 ಮಗ್ಗೆಲಿ ಮಾಡೋಣ ಬರ್ರಿ. 6 2 12, 6 1 6, ಶೇಷ 1, 6 2 12, ಶೇಷ 2, 6 4 24, ಶೇಷ 0, 0ಗೆ 0. ಕ್ಲಿಯರ್? 2 1 2, 2 6 12, 2 2 4, 0ಗೆ 0. ಚಟಾ 620. ಸೇಮ್ ಆನ್ಸರ್. ಗೊತ್ತಾಯ್ತಾ? ಇಲ್ಲಿ ಇಷ್ಟು ಮಜಾ ಬರೋದಿಲ್ಲ. ಇದು ನಂಬರ್ ನಮಗೆ ಗೊತ್ತಲ್ಲ, 12ರ ಮಗ್ಗಿ ಬರುತ್ತೆ ನಮಗೆ. ಸಾರ್ ಯಾಕೆ ಸರ್ ಹಂಗೆ ಮಾಡ್ತೀರಾ? 12ರ ಮಗ್ಗಿಲೇ ಮಾಡಿರಿ ಸರ್ ಅಂತೀರಿ. ಒಂದು ವೇಳೆ ಈ ಥರ ಬಂದುಬಿಟ್ರೆ ಈ ಥರ ಬಂದ್ಬಿಡುತ್ತಪ್ಪ. ನನಗೆ ಗೊತ್ತಿದ್ದನ್ನ ಅಂದಾಜು ಹಾಕಿ ಮಾಡ್ತೀರಾ ನೀವು. ಇದನ್ನು ಅಂದಾಜು ಹಾಕಿಯೂ ಮಾಡಬಲ್ರಿ ನೀವು, ನನಗೆ ಗೊತ್ತಿದೆ. ತಡ್ರಿ ಒಂದು ನಿಮಿಷ. 896. ಇದನ್ನು ಹೆಂಗೆ ಮಾಡ್ಬೋದು ಅಂದರೆ ಮಕ್ಕಳೇ, 2ರ ಮಗ್ಗಿಂದನೇ ಮಾಡ್ಬೋದು. ಮಜಾ ನೋಡ್ರಿ. ಅಲ್ಲ 96 ಇದೆ, 24 ಇದೆ, 4ರ ಮಗ್ಗಿಯಲ್ಲಿ ಬರುತ್ತೆ 2. 4ರ ಬಾಧ್ಯತೆ ಇದೆ, 4ರ ಮಗ್ಗಿಂದ ಮಾಡ್ತೀನಿ ನೋಡ್ರಿ. ಇದನ್ನು ಲೆಕ್ಕ ನಾನು 4ರ ಮಗ್ಗಿಂದ ಮಾಡ್ತೀನಿ ನೋಡಿ. 4 5 20, ಶೇಷ 2, 24 ಉಳಿತು, 4 6 24, ಖತಮ್. 4 2 8, 4 2 8, ಶೇಷ 1, 4 4 16, 56 ಇದೆ. 5ರ ಮಗ್ಗಿ ಅಮ್ಮ, 5ರ ಮಗ್ಗಿಗೆ ಬಾಧ್ಯತೆ ನಿಮ್ಮೇನಿದೆ? 5ರ ಮಗ್ಗಿ ಬಾಧ್ಯತೆ ನಿಮ್ಮೇನಿದೆ? ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಉಂಟೆ ಭೈರವಿ? ಬಿಡಿ ಸ್ಥಾನದಲ್ಲಿ 5 ಉಂಟಾ? ನಿದ್ದೆ ಮಾಡ್ತಿರುವುದು ಉಂಟಾ ನೀವು? ಇಲ್ಲ. 6 ಇದೆ, ಬರೋದಿಲ್ಲ. ಇದು ಯಾವ ಮಗ್ಗಿಯಲ್ಲಿ ಬರುತ್ತಿದು? 2ರ ಮಗ್ಗಿ ಅಲ್ಲ, 8ರ ಮಗ್ಗಿಯಲ್ಲಿ ಬರುತ್ತಾ? ಅದು 8ರ ಮಗ್ಗಿಯಲ್ಲಿ ಬರುತ್ತಾ? ಎಷ್ಟು 8 224 ಮಗ್ಗಿ ಬರಬೇಕಾ? ಮಧ್ಯೆ ಬರಬೇಕಾ? ಸಹಾಯ ಮಾಡುತ್ತಾ? ಟೈಮ್ ಉಳಿಸುತ್ತಾ? ನನಗೆ ಗೊತ್ತು 2ರ ಮಗ್ಗಿಯಲ್ಲಿ ಮಾಡ್ಬೋದು. ಅದನ್ನು 2ರ ಮಗ್ಗಿಯಲ್ಲಿ ಮತ್ತೆ ಮಾಡ್ಬೋದು. ಮತ್ತೆ ನೀವು ಅಲ್ಲಿಗೆ ಬರ್ತೀರಾ ಸುತ್ತ ಬೆಳೆಸಿ. 28ರಿಂದ ಮಾಡಿದ್ರೆ ಏನಾಗ್ತದೆ ನೋಡಿ. 28 2 28ರ ಮಗ್ಗಿಯಲ್ಲೇ ಮಾಡ್ಬೋದು. 2 28ರ ಮಗ್ಗಿಯಲ್ಲಿ ಬರುತ್ತಾ ಇಲ್ಲ ಹೇಳಿ? ಮತ್ತೆ 28ರಿಂದನೇ ಮಾಡ್ಬೋದಾ? 28 2 28 8 ಈಗೇನು ಉಳಿತು? 2 ಉಳಿತು. 2 1 2 4 ಖತಮ್ ಗತಮ್. ಮಗ್ಗಿ ಚೆನ್ನಾಗಿ ಬರ್ಬೇಕು ಮಕ್ಕಳು. ಅದಕ್ಕೆ ಹೇಳೋದು ನಾವು, ಮಗ್ಗಿ ಬಂತಂದರೆ ನಿಮಗೆ ಯಾವ ಲೆಕ್ಕ ಕೊಟ್ಟರು ನೀವು ಮಾಡೋಕ್ಕೆ ರೆಡಿ ಇರ್ತೀರಿ. ನಾನಿದೆ ನಿಮ್ಮ ಜೊತೆಗೆ, ನಾನು ನಿಮಗೆ ಹೇಳ್ಕೊಡ್ತೀನಿ. ಅದ ನಿಮಗೇನಾದರೂ ಗೊತ್ತಾಗ್ಲಿದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ, ನಾನು ನಿಮ್ಮ ಸಹಾಯಕ್ಕಿದ್ದೀನಿ. ಬಟ್ ನೀವು ನನಗೆ ಮಗ್ಗಿ ಕಲ್ತು ಬರಬೇಕು. ನನ್ನ ಜೊತೆಗೆ ನೀವು ಏನಾರು ಮಾಡ್ತಿದ್ದೀರಿ, ಕ್ಲಾಸಲ್ಲಿದ್ದೀರಿ, ಅಟೆಂಡ್ ಮಾಡ್ತಿದ್ದೀರಿ, ಕ್ಲಾಸ್ ಈ ಲೆಕ್ಚರ್ಸ್ ಎಲ್ಲ ಕೇಳ್ತಿದ್ದೀರಿ ಅಂದಮೇಲೆ ಮಗ್ಗಿ ಕಲ್ತು ಬಂದರೆ ಭಾಳ ಎಂಜಾಯ್ ಮಾಡ್ತೀರಿ. ಆನ್ಲೈನಲ್ಲಿರೋ ಮಕ್ಕಳು ಸಹ ಅಷ್ಟೇ. ಮಗ್ಗಿ ಕಲ್ತಿಲ್ಲಪ್ಪ ಅಂದರೆ, ಸರ್ ಹೇಳ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ ಪಪ್ಪ, ಸರ್ ಭಾಳ ಕಷ್ಟಪಟ್ಟು ಹೇಳ್ಕೊಡ್ತಾಯಿದ್ದಾರೆ ನಮಗೂ ಸಹ, ಬಟ್ ನನಗೇನೂ ಗೊತ್ತಾಗ್ತಿಲ್ಲ ಪಪ್ಪ, ಎಲ್ಲ ಮರ್ತೋದಂಗೆ ಆಗ್ತದೆ ಮಮ್ಮಿ, ಈ ಥರ ಹೇಳ್ಬೇಕಾಗತ್ತೆ ನೀವು ಪೇರೆಂಟ್ಸ್ ಹತ್ರನೂ ಸಹ. ನೀವು ಮಗ್ಗಿ ಕಲ್ತು ಬನ್ನಿ, ನಾನು ನಿಮಗೆ ಗಣಿತ ಹೇಳ್ಕೊಡ್ತೀನಿ. ಓಕೆ, ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್, ಡಬಲ್ ಪ್ರಾಮಿಸ್. ನೀವೇನಂತೀರಿ? ಪಿಂಕಿ ಪ್ರಾಮಿಸ್. ಪಿಂಕಿ ಪ್ರಾಮಿಸ್, ಯಸ್.
ಮುಂದಿನ ಪ್ರಶ್ನೆ. ಈಗ ನೀವು ತಗೊಳ್ರಿ ನೋಟ್ಬುಕ್ಕು, ಸ್ಟಾರ್ಟ್ ಮಾಡಿರಿ. ಫಸ್ಟ್ 12ರಿಂದನೇ ಮಾಡಿರಿ, ಕನ್ಫರ್ಮ್ ಮಾಡ್ಕೊಳ್ರಿ ಏನು ಆನ್ಸರ್ ಬರ್ತದೆ ಅಂತ. ಸ್ವಲ್ಪ ನಿಧಾನ ಹೋಗೋಣ, ಅವಸರ ಬೇಡ. ಹನುಮಂತು 12ರಿಂದ ಮಾಡಪ್ಪ. 12ರ ಮಗ್ಗಿ ಬರುತ್ತಿಲ್ವ? ಮಾಡಿರಿ ಮತ್ತೆ. ನೋಡಿ ಮಗ್ಗಿ ಯಾರ್ಯಾರು ಕಲ್ತಿಲ್ಲ, ನಿಮಗೆ ಸಮಯ ಅವಕಾಶ ಕೊಟ್ಟಿದ್ದೀನಿ ನಾನು. ಹಾಂ, ಇಷ್ಟೊತ್ತಿಗೆ ನೀವು ಮಗ್ಗಿ ಕಲ್ತಿರ್ಬೇಕಿತ್ತು. ಯಾರಾದರೂ ಕಲ್ತಿಲ್ಲ ಅಂದರೆ ದಯಮಾಡಿ ಕಲ್ತ್ಕೊಂಬಿಡಿ. 748. ಓಕೆ, ಬಂತಮ್ಮ. ಓಕೆ, ನೋಡಿ 12 ಒಂದಲೇ 12 ಯಾರಿಗೆ ಬರ್ತಾ ಇಲ್ಲ ನೋಡ್ಕೊಳ್ಳಿ. 12 7 84 ಮಕ್ಕಳೇ. 89ರಲ್ಲಿ 84ನ ಕಳೆದ್ರೆ ಶೇಷ 5. 12 4 48. 57ರಲ್ಲಿ 48ನ ಕಳೆದ್ರೆ ಶೇಷ 9. 12 8 96. ಶಬಾಷ್. ಈಗ ಅದನ್ನು ಯಾವ ಮಗ್ಗಿಯಲ್ಲಿ ಮಾಡೋಣ ಅಂತ ಹೇಳ್ತೀರಿ ಹೇಳ್ರಿ. 2ರ ಮಗ್ಗಿ. ಸರಿ. 2 6 12. 2 2 4. 2 4 8 ಶೇಷ 1. 2 8 16 ಶೇಷ 1. 2 8 16. ಮತ್ತೆ ಯಾವ ಮಗ್ಗಿಯಲ್ಲಿ ಮಾಡೋಣ? ಸಾರಿ 2 4 8. ಏನು ಮಾಡ್ತೀರ್ರಿ? ಇಲ್ಲ, ಚೆನ್ನಾಗಿದ್ದೀನಿ ರೀ, ಚೆನ್ನಾಗಿದ್ದೀನಿ. 6ರಿಂದ ಮಾಡ್ಬೇಕೀಗ, ರೈಟ್? 6 1 6. 6 ಎಷ್ಟಲೇಪ್ಪ? 6 7 42. ಫ್ಯಾಂಟಾಸ್ಟಿಕ್. ಶೇಷ 2. 6 4 24 ಶೇಷ 4. 6 8 48. ಫಟಾಕ್ಷೆ. ಸೇಮ್ ಆನ್ಸರ್ ಬಂತಾ? ನೋಡ್ರಿ, ಭಾಳ ಮಜಾ ಬರ್ತದೆ ಇವಾಗ ಭಾಗಾಕಾರ ಮಾಡೋದಕ್ಕೆ. ಭಾಗಾಕಾರ ಮಾಡೋದ್ರಲ್ಲಿ ಭಾಳ ಎಂಜಾಯ್ ಮಾಡ್ಬೋದು ನಾವು. ಮಗ್ಗಿ ಚೆನ್ನಾಗಿ ಬರಬೇಕು, ಈ ಟೆಕ್ನಿಕ್ಸ್ ಗೊತ್ತಿರ್ಬೇಕು ಅಷ್ಟೇ ನಮಗೆ. ಮುಂದೋಗೋಣ. ನಿಧಾನ ಮಾಡಿಪ್ಪ, ನಿಧಾನ ಮಾಡಿ, ತೊಂದರೆ ಇಲ್ಲ. ನೋಡ್ಕೊಂಡು ಬರಿಬಾರ್ದು, ಆ್ಯಬ್ಸಲ್ಯೂಟ್ಲಿ ನಾಟ್. ನೋಡ್ಕೊಂಡು ಬರೆದ್ರೆ ಅಲ್ಲೇ ತಪ್ಪು ಮಾಡ್ತೀರಿ ನೀವು. ಯಾಕೆ ನೋಡಿ ಬರೀತೀರಿ? ಇದನ್ನೆಲ್ಲ ಚಿತ್ರ ಬಿಡಿಸ್ದಂಗೆ ಬಿಡಿಸ್ತಿದ್ದೀರಿ. ನೋಡಿ ಬರೆದ್ರೆ ಚಿತ್ರ ಬಿಡಿಸ್ದಂಗೆ ಆಗುತ್ತೆ ಅಷ್ಟೇ. ಇದು ನಾನು ಯಾಕೆ ಲೈನ್ ಹೇಳ್ತಿದ್ದೀನಿ ನಿಮ್ಗೇನಾದ್ರು ಗೊತ್ತಾಗ್ತದಾ? ನೀವು ಸ್ವಂತ ಕಟ್ ಮಾಡ್ಬೇಕದನ್ನ ಬಗ್ಗಿಗಳನ್ನು ಬಳಸಿ. ನೋಡಿ ಮಕ್ಕಳೇ, ನೀವು ಸ್ವಂತ ಎಷ್ಟು ಮಾಡ್ತೀರಿ ನಿಮ್ಮ ಬ್ರೈನಿಗೆ ಅಷ್ಟು ಎಕ್ಸಸೈಸ್ ಆಗ್ತದೆ. ಅರ್ಥಾತಾ? ನಿಮ್ಮ ಬ್ರೈನಿಗೆ ಅಷ್ಟು ವ್ಯಾಯಾಮ ಆಗ್ತದೆ. ಹೇಳ್ತೀನಿ ಕೇಳ್ರಿ. ಟೀಚರ್ ಬರೆದು ನೋಡಿ ಬರೆಯೋದ್ರಲ್ಲಿ ನೀವು ಬುದ್ಧಿವಂತರಾಗಲ್ಲ. ಆನ್ಲೈನಲ್ಲೂ ಸಹ ಯಾವ ರೀತಿ ಈ ಥರ ತಪ್ಪು ಕೆಲಸ ಮಾಡ್ತಿದ್ದೀರಿ, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ನೋಡಿ ಬರಿಬಾರ್ದು. ಮೊದಲು ವಿಡಿಯೋ ಪಾಸ್ ಮಾಡಿ, ಲೆಕ್ಕ ಮಾಡಿ, ಆಮೇಲೆ ನೋಡಿ. ಸರಿನಾ? ನೀವು ಅಷ್ಟೇ, ನೀವು ಪಾಸ್ ಮಾಡೋಕ್ಕಾಗಲ್ಲ, ನಾನು ಪಾಸ್ ಆಗ್ತೇನೆ. ರೈಟ್, ಟ್ರೈ ಮಾಡಿ. ಸ್ವಂತ ಮಾಡಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಹಾಲೇಶ. $461. ನನಗೆಲ್ಲ ಯಾವಾಗಲೂ ಸ್ನೇಹನೇ ಫಸ್ಟ್ ಹೇಳ್ತಾಳಲ್ಲ ಆನ್ಸರ್ ಕ್ಲಾಸಲ್ಲೇ. ಬೇರೆ ಯಾರು ಇಲ್ವಾ? ಎಲ್ಲಿದ್ದಾನೆ ನಮ್ಮ ಸಾಗರ್? ಎಲ್ಲಿದ್ದಾನೆ? ಹೇಳೋದಿಲ್ಲಲ್ಲಪ್ಪ ನೀನು, ಜಲ್ದಿ ಹೇಳ್ಬೇಕು ಕಣಪ್ಪ. ನಮ್ಮ ಸಮರ್ಥ ಎಲ್ಲದಾನೆ? ಸಮರ್ಥ, ನೀನು ಹೇಳೋದಿಲ್ಲ ಜಲ್ದಿ. ಅದು ಜ್ಞಾನೇಶು, ಗೌತಮ್ ಫಸ್ಟ್ ಹೇಳ್ತಿದ್ದ ಅವಾಗ ಆನ್ಸರ್ನ. ನಿದ್ದೆ ಮಾಡ್ತದನು ಗೌತಮ್ ಇವಾಗ. ಭೈರವಿನೂ ಆನ್ಸರ್ ಹೇಳ್ತಿಲ್ಲ ನನಗೆ. ಏನಮ್ಮ ಭೈರವಿ? ರಿಷಿತಾ, ಕಮಾನ್, ಯು ಶುಡ್ ಡೂ ಇಟ್ ಫಾಸ್ಟ್. 461. 12 1 12. 12 4 48. 55ರಲ್ಲಿ 48 ಕಳೆದ್ರೆ ಶೇಷ 7. 12 6 72. 73ರಲ್ಲಿ 72 ಹೋದ್ರೆ ಶೇಷ 1. 12 1 12. 461 ಸರಿಯಾದ ಉತ್ತರ. ಈಗ ನೀವು ಹೇಳ್ರಿ, ಅಲ್ಲಿ ಯಾವುದರ ಬಾಧ್ಯತೆ ನೇಮ ಇದೆ? 2ರಿಂದ ಅಂತೂ ಹೋಗುತ್ತೆ. ಸ್ವಲ್ಪ ನೋಡ್ರಿ, 4ರಿಂದ ಹೋಗುತ್ತಾ? 4ರ ಬಾಧ್ಯತೆನೇ ಇದೆಯಾ? ಬರ್ರಿ ಮತ್ತೆ ಮಾಡೋಣ. 4 3 12. 4 1 4 ಶೇಷ 1. 4 3 12. 15ರಲ್ಲಿ 12 ಹೋದರೆ ಶೇಷ 3. 4 8 32 ಶೇಷ 1. 4 3 12. ಬಾಬಾ 3ರಿಂದ ಮಾಡ್ಬೇಕೀಗ. 3ರಿಂದ ಇಲ್ಲಿ ಮಾಡಿದ್ರು 3ರಿಂದ ಅಲ್ಲೂ ಮಾಡ್ಬೇಕು. ಸೇಮ್ ಹೇಳ್ಕೊಟ್ಟಿದ್ದೀನಲ್ಲ. ಹೇಗಂತ? 3 1 3. 3 4 12 ಶೇಷ 1. 3 6 18. 3 1 3. 461. ಸೇಮ್ ಆನ್ಸರ್? ಬಾಲಾಜಿ ಸೇಮ್ ಆನ್ಸರ್? ಒಂದಿನ ಪ್ರಶ್ನೆ ತೇಜಸ್ ಅರ್ಥ ಆಗ್ತಿಲ್ಲ ಇದಾ? ಮಕ್ಕಳೇ, ನಾನು ಹೇಳಿದ್ದೆ ನಿಮಗೊಂದು ಮಾತು ಮುಂಚೆ ನೆನಪಿದೆಯಾ?
ನಿಮ್ಮ ನೋಟ್ಸ್ ನಿಮಗೆ ಮಾತ್ರ ಅರ್ಥ ಆಗ್ತದೆ ಇನ್ಮ್ಯಾಗಿಂದ. ನಿಮ್ಮ ನೋಟ್ಸನ್ನ ಯಾರು ಕಾಪಿ ಮಾಡೋಕ್ಕೆ ಇಸ್ಕೊಳೋದಿಲ್ಲ. ಅಪ್ಪ ನಿನ್ನ ಸಹವಾಸ ಬೇಡಪ್ಪ, ನೀನೇನು ಬರ್ದಿದ್ದೆ ನನಗೆ ಅರ್ಥ ಆಗಲ್ಲ ಅಂತ ಕೊಟ್ಬಿಡ್ತಾರೆ ನಿಮಗೆ ವಾಪಸ್. ಅವ್ರು ಹೆಂಗೆ ಬರ್ದಿರ್ತಾರಂತ ನೋಡೋಕ್ಕೆ ಆಗೋದಿಲ್ಲ, ಹಂಗೆ ಬರ್ದಿರ್ತಾರೆ. ಬಟ್ ಅವ್ರ ಉತ್ತರ ಕರೆಕ್ಟ್ ಬಂದಿರ್ತಾವೆ. ಹೌದಾ? ಅವ್ನ ಸೈಜ್ ಎಲ್ಲ ಇಲ್ಲ ನಾನು ಅಜಯ್ ಕಾಣ್ತಿಲ್ಲಲ್ಲ. ಅವನು ಎಷ್ಟದ ಅವನು ಅಕ್ಷರಗಳು ಅಷ್ಟೇ ಅದಾವ ನೋಡ್ರಿ. ಏನಪ್ಪ. ಸರಿ ಕಂದ, ಇಲ್ಲಿ ನೋಡಮ್ಮ, ಇದು 4ರ ಮಗ್ಗೆಯಲ್ಲಿ ಹೋಗುತ್ತಾ? 4ರ ಬಾಧ್ಯತೆನ ಹೊಂದಿದೆ. 4ರ ಬಾಧ್ಯತೆನ ಹೊಂದಿದೆ. ಹೇಗೆ ಹೊಂದಿದೆ? 4ರ ಬಾಧ್ಯತೆ ನಿಮ್ಮ ಏನು ಹೇಳುತ್ತೆ? ಕೊನೆಯ 2 ಅಂಕೆಗಳು ಬಿಡಿ ಮತ್ತು 10ರ ಸ್ಥಾನದಲ್ಲಿರೋ ಅಂಕೆಗಳು 4ರ ಮಗ್ಗೆಯಲ್ಲಿ ಹೋಗುತ್ತಾ? ಇದು 4ರ ಮಗ್ಗೆಯಲ್ಲಿ ಹೋಗುತ್ತಾ? ಹೆಂಗೆ ಹೋಗುತ್ತೆ? 4 ಎಷ್ಟಲೆ? 4 8 32, 4 3 12, 4 3 12, 4 8 32. ಸರಿನಾ? ಸೊ ಹಾಗಾದರೆ ಈ ಸಂಪೂರ್ಣ ಸಂಖ್ಯೆಯೂ ಸಹ 4ರಿಂದ ಬಾಧ್ಯತೆಯನ್ನು ಹೊಂದಿದೆ. ಮಾಡಿದ್ವಿಲ್ಲಪ್ಪ ನಾವು ಲೆಕ್ಕಗಳನ್ನು. ಸೊ ಏನಂತ ಆಗ್ತದೆ? ಷರತ್ತು 4 3 12. ಸರಿನಾ? 4 3 12. ಮೇಲ್ಗಡೆನೂ ಸಹ 4ರಿಂದ ಭಾಗಾಕಾರ ಮಾಡಬೇಕು. ಕೆಳಗಡೆನ 4ರಿಂದ ಭಾಗಾಕಾರ ಮಾಡಿದ್ರೆ ಮೇಲ್ಗಡೆನೂ ಸಹ 4ರಿಂದ ಭಾಗಾಕಾರ ಮಾಡ್ಬೇಕು. ನಾವು ಇದನ್ನು ಬರೀತಾ ಇಲ್ಲ ಅಷ್ಟೇ, ಮನಸ್ಸಲ್ಲೇ ಮಾಡ್ತಾಯಿದ್ದೀವಿ. ಈಗ ಮನಸ್ಸಲ್ಲೇ ಮಾಡ್ತಾಯಿದ್ದೀವಿ. ಸರಿನಾ? 4 3 12, 4 1 4, ಶೇಷ 1. 4 1 4, 5ರಲ್ಲಿ 4 ಕಳೆದ್ರೆ ಶೇಷ 1, 15 ಆಯಿತು. 4 3 12, 15ರಲ್ಲಿ 12 ಹೋದರೆ ಶೇಷ 3. ಸರಿ ಕಂದ? 4 8 32, ಶೇಷ 1, 4 3 12. 4ರ ಮಗ್ಗಿಂದ ಮಾಡಿದ್ವಿ. ಈಗ ಯಾರಿದ್ದಾರೆ ಇಲ್ಲಿ? 3 ಮಗ್ಗಿಂದ ಭಾಗಾಕಾರ ಮಾಡಬೇಕು. 3 1 3, 3 4 12, ಶೇಷ 1, 3 6 18, 3 1 3, 461, 461. ಸೇಮ್ ಆನ್ಸರ್. ಇಲ್ಲಿರೋ ಆನ್ಸರೇ ಅಲ್ಲೂ ಬರುತ್ತೆ, ಆದರೆ ಮಾಡುವ ಮೆಥಡ್ಗಳು ಬೇರೆ ಬೇರೆ. ಓಕೆ, ಅರ್ಥ ಆಗ್ತಿದೆಯಾ? ವೆರಿ ಗುಡ್. ನೆಕ್ಸ್ಟ್ ಕ್ವೆಶನ್. ನಾಲ್ಕರ ಬಾಧ್ಯತೆ ನಿಯಮನ ಅಲ್ಲಿ ಬಳಸಿ, ಆ ಕಡೆಗೆ, ಎಡಗಡೆಗೆ ಅಲ್ಲ ಬಲಗಡೆಗೆ. ಹೌದ್ರಾ? ಹನ್ನೆರಡು 1 12, 12 8 96, 96 ಪ್ಲಸ್ 8 104 ಆಗುತ್ತೆ. ಶೇಷ 8 ಉಳಿಯುತ್ತಾ? 12 7 84, ಶೇಷ 3 ಉಳಿಯುತ್ತಾ? 12 2 24, ಶೇಷ 6 ಉಳಿಯುತ್ತಾ? 12 5 60 ರೀ. ಸಿಂಗಲ್ ಸ್ಟೆಪ್ ಆನ್ಸರ್. 12ರ ಮಗ್ಗಿ ಬಂತು ನಮಗೆ, ಅದಕ್ಕೆ ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿಬಿಟ್ವಿ. ಅಕಸ್ಮಾತ್ ಬೇರೆ ಮಗ್ಗಿಯಲ್ಲಿ ಮಾಡಬೇಕು ಅಂದರೆ ಯಾವ ಮಗ್ಗಿಯಲ್ಲಿ ಮಾಡ್ಬೋದು? ಬೆಸ್ಟ್ ಅಂದರೆ 4ರ ಮಗ್ಗಿ. ಯಾಕಪ್ಪ ಗೌತಮ್? ವೆರಿ ಗುಡ್ ಗೌತಮ್, ವೆರಿ ಗುಡ್ ಕ್ಯಾಚ್, ವೆರಿ ಗುಡ್ ಕ್ಯಾಚ್. ಸೊ ಗೌತಮ್ ಹೇಳ್ತದಾನೆ, ಸರ್ ಕೊನೆಗೆ 2 0 ಇದ್ದಾವೆ, ಮತ್ತು ಕೆಳಗಡೆನೂ 2 ಅಂಕೆ 4ರ ಮಗ್ಗಿಯಲ್ಲಿ ಹೋಗುತ್ತೆ, ಕೊನೆಗೆ 2 0 ಇದ್ದಾವೆ, 4ರ ಬಾಧ್ಯತೆನ ಹೊಂದಿದೆ. ನಾವು ಹೇಳಿದೀವಿಲ್ಲ, 2 2 4 8 ಇವು ಬಾಧ್ಯತೆ ನಿಯಮಗಳು ನೆನಪಿರ್ಬೇಕು ಮಕ್ಕಳೇ ಇವು. ಕೊನೆಗೆ 1 0 ಅಥವಾ ಕೊನೆಗೆ 2 0, ಕೊನೆಗೆ 3 0 ಬಂತಂದರೆ, 2 0 ಬಂತಂದರೆ 4ರಿಂದ ಭಾಗ ಆಗುತ್ತೆ, 3 0 ಬಂತಂದರೆ 8ರಿಂದ ಭಾಗ ಆಗುತ್ತೆ, 1 0 ಬಂತಂದರೆ 2ರಿಂದ ಭಾಗ ಆಗುತ್ತೆ, 10ರಿಂದನೂ ಭಾಗ ಆಗುತ್ತೆ. ಮಕ್ಕಳೇ ಮೇಲ್ಗಡೆ 10ರ ಬಾಧ್ಯತೆ ಹೊಂದಿದೆ ಅಲ್ವಾ? ಮೇಲ್ಗಡೆ ಹೊಂದಿದ್ರೆ ಸಾಲದು, ಕೆಳಗಡೆನೂ ಹೊಂದಿರಬೇಕು. ನಾನೊಂದು 2 ಪದ ನಿಮಗೆ ಈಗ ಇದನ್ನು ಮಾಡ್ಬೋದಾ, ಇಂಟ್ರೊಡ್ಯೂಸ್ ಮಾಡ್ಬೋದಾ? 2 ಹೊಸ ಪದ ಕೊಡ್ಲಾ? ಅಂಗಿ ಮೇಲೆ ಹಾಕ್ಕೊಂತೀವಲ್ವಾ, ಚಡ್ಡಿ ಕೆಳಗೆ ಹಾಕ್ಕೊಂತೀವಿ. ಹಂಗೆ ಮ್ಯಾಲೆ ಐತಲ್ಲ ನಂಬರ್, ಇದಕ್ಕೆ ಏನಂತೀವಿ? ಅಂಶ. ಏನಂತೀವಿ? ಅಂಶ. ಕೆಳಗಡೆ ಇರೋದಕ್ಕೆ ಛೇದ.
ಈ ಶಬ್ದಗಳು ಮುಂದಿನ ಪಾಠ ಬರ್ತದೆ, ಭಿನ್ನರಾಶಿಗಳು ಅಂತ ಒಂದು ಸುಂದರವಾದ ಪಾಠ ಇದೆ, ಭಿನ್ನರಾಶಿಗಳು ಅಂತ. ಒನ್ ಆಫ್ ಮೈ ಫೇವ್ರೆಟ್ ಪಾಠ, ಫೇವ್ರೆಟ್ ಚಾಪ್ಟರ್, ಭಾಳ ಇಷ್ಟ ಆಗ್ತದೆ ನನಗೆ ಅದ್ರಾಗೆ ಭಿನ್ನರಾಶಿಗಳು. ನೀವು ದಿನ ಭಿನ್ನರಾಶಿ ಬಳಸ್ತಿದ್ದೀರಿ ಗೊತ್ತಿಲ್ಲ, ಆ ಭಿನ್ನರಾಶಿ ಪಾಠ ಬಂದಾಗ ಹೇಳ್ತೀನಿ. ಬಟ್ ಅಲ್ಲಿ ಬಳಸೋದು 2 ಶಬ್ದಗಳಿದಾವೆ. ಮೇಲ್ಗಡೆದಕ್ಕೆ ಏನಂತೀವಿ ನಾವು? ಅಂಶ. ಕೆಳಗಡೆದಕ್ಕೆ ಮೇಲ್ಗಡೆದಕ್ಕೆ ಅಂಗಿ ಚಡ್ಡಿ ಥರ ಇಲ್ವೋ? ಹಾಂ, ಅಲ್ಲ ಅಂಗಿ ದೊಡ್ಡದಾದರೆ ಚಡ್ಡಿ ಸಣ್ಣದಾದರೆ, ಚಡ್ಡಿ ದೊಡ್ಡದಾದರೆ ಅಂಗಿ ಸಣ್ಣದಾದರೆ ಅದೇನಾಗುತ್ತಂತ ಆಮೇಲೆ ಹೇಳ್ತೀವಿ. ಅದಕ್ಕೆ ಸಮಭಿನ್ನ ರಾಶಿ, ವಿಷಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿಗಳು ಅಂತ ಬರ್ತಾವೆ, ಆಯಿತಾ? ಆಮೇಲೆ ಮಿಶ್ರ ಭಿನ್ನ ರಾಶಿನ ವಿಷಮ ಭಿನ್ನ ರಾಶಿ ಬರೆಯೋದು, ವಿಷಮ ಭಿನ್ನ ರಾಶಿನ ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರೆಯೋದು, ಅದನ್ನು ಸಹ ಹೇಳ್ಕೊಡ್ತೀವಿ. ಒಂದು ಮಿಶ್ರ ಭಿನ್ನ ರಾಶಿಯಲ್ಲಿ ಒಂದು ಪೂರ್ಣಾಂಕನ ಕಳೆಯೋದಾದರೆ, ಒಂದು ಪೂರ್ಣಾಂಕದಲ್ಲಿ ಒಂದು ಸಮಭಿನ್ನ ರಾಶಿನ ಕಳೆಯೋದಾದರೆ ಏನಾಗುತ್ತೆ ಅದನ್ನು ಹೇಳ್ಕೊಡ್ತೀವಿ. ಡೋಂಟ್ ವರಿ. ಬಟ್ ದ ಥಿಂಗ್ ಈಸ್, ಮೇಲ್ಗಡೆ ಇರೋದಕ್ಕೆ ಏನಂತೀವಿ ನಾವು? ಅಂಶ. ಕೆಳಗಡೆ ಇರೋದಕ್ಕೆ ಏನಂತೀವಿ? ಛೇದ. ಕೆಳಗಡೆ ಇರೋದಕ್ಕೆ ಏನಂತೀವಿ? ಮೇಲ್ಗಡೆ ಇರೋದಕ್ಕೆ ನಾಲ್ಕು ಮೂರ್ಲೆ 4 ಮಗ್ಗೆಲಿ ಹೋಗುತ್ತಮ್ಮ, 4 ಮಗ್ಗೆಲಿ ಹೋಗುತ್ತೆ. 4 ಮೂರ್ಲೆ 12. ಇದನ್ನು 4 ಮಗ್ಗೆಲೇ ಮಾಡಬೇಕು. 4 2 ಶೇಷ 2, 4 6 4 1 4 ಶೇಷ 3, 4 7 28 ಶೇಷ 2, 4 5 20. 4 ಮಗ್ಗಿಂದ ಮಾಡಿದ್ದೀವಿ. ಈಗ ಯಾರಿದ್ದಾರೆ? 3 ಮಗ್ಗಿಲೇ ಮಾಡಬೇಕು. 3 1 3, ಸರಿನಾ? 3 8 24 ಶೇಷ 2, 3 7 21, 3 2 6 ಶೇಷ 1, 3 5 15. ಖತಮ್. ಆರ್ ವಿ ಗೆಟಿಂಗ್ ದ ಸೇಮ್ ಆನ್ಸರ್? ಆರ್ ವಿ ಆಲ್ ಗೆಟಿಂಗ್ ದ ಸೇಮ್ ಆನ್ಸರ್ ಹಿಯರ್? ಯಾ. ಒಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಬಾಲಾಜಿ ಮಾಡ್ತಿದ್ದೀರಾ? ಬಾಲಾಜಿ ಮಾಡಿದ್ದೀರಾ ಇಲ್ಲ? ಬಾಲಾಜಿ ಮಾಡ್ತಿದ್ದೀರಾ ಇಲ್ಲಪ್ಪ? ನನಗೆ ಬುಕ್ ತೋರಿಸಿ. ಈ ಲೆಕ್ಕ ಎಲ್ಲಿ ಮಾಡಿದ್ದೀರಿ ಕೊಡಿ. ಹಾಂ, ಬರಲಿಲ್ಲ. ಯಾವ್ದು ಬರಲಿಲ್ಲ? ಯಾವ ಸೈಡ್? ಬಲಗಡೆದ ಎಡಗಡೆದ? ಬಲಗಡೆನ ಎಡಗಡೆನ? ನಿಮಗೆ ಗೊತ್ತಿದೆಯಾ ಬಲಗೈ ಯಾವುದು ಅಂತ? ಯಾವುದು ಬಲಗೈ? ಬಲಗೈ ಯಾವುದು? ಅಲ್ಲ, ಬಲಗೈ ಯಾವುದು ಗೊತ್ತಿಲ್ಲ. ಮಕ್ಕಳೇ, ನಿಮಗೆ ಬಲಗೈ ಎಡಗೈ ಗೊತ್ತಿದೆಯಲ್ಲಪ್ಪ? ಯಾರಾದರೂ ಇನ್ನೂ ಅಷ್ಟು ದಡ್ರಿದ್ದೀರಾ? ಲೆಫ್ಟ್ ಯಾವುದು? ರೈಟ್ ಯಾವುದು? ಊಟ ಮಾಡೋ ಕೈ ರೈಟ್ ಹ್ಯಾಂಡ್. ಊಟ ಮಾಡೋ ಕೈ ರೈಟ್ ಹ್ಯಾಂಡ್. ಊಟ ಮಾಡದೇ ಇರೋ ಕೈ ಲೆಫ್ಟ್ ಹ್ಯಾಂಡ್. ನನಗೆ ಗೊತ್ತು ಲೆಫ್ಟ್ ಹ್ಯಾಂಡ್ ನೀವು ಏನೇನು ಅಂತೀರಂತ, ಬಟ್ ಬೇಡ. ಊಟ ಮಾಡದೇ ಇರೋ ಕೈ ಲೆಫ್ಟ್ ಹ್ಯಾಂಡ್, ಆಯಿತಾ? ಮತ್ತು ಕೆಲವ್ರು ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡೋರು ಅದೇ ರೀ. ಅಂದರೆ ಅವರು ಲೆಫ್ಟೀಸ್ ಅಂತಾರೆ ಅವ್ರಿಗೆ ಎಡಗೈ ಸ್ವಲ್ಪ ಜಾಸ್ತಿ ಬಳಸ್ತಾರೆ ಅವರು. ಏನು ಅಂತಾರೆ ಅವರು ಕನ್ನಡದಾಗ? ಏನಂತಾರೆ ಅವ್ರಿಗೆ? ರೊಡ್ಡ ಅಂತ. ಹಾಂ. ಒಂದು ನಿಮಿಷ ಕೈ ಇಳಿಸ್ರಿ ಎಲ್ಲರೂ. ಓಕೆ, ಕೈ ಇಳಿಸಪ್ಪ ಎಲ್ಲರೂ. ನಿಮ್ಮ ಬಲಗೈ ಎತ್ತಿ. ಹಾಲೇಶ, ಬಲಗೈ ಅಂದರೆ ನೀವು ಊಟ ಮಾಡುವ ಕೈ ಬಲಗೈ, ಆಯಿತಾ? ಎಡಗೈ ಐತ್ರಿ? ಇನ್ನೊಂದು ಕೈ ಎಡಗೈ. ಮತ್ತಿನ್ನೇನಿದೆ? 3ನೇ ಕೈ ಯಾರಿಗಾರ ಇದೆಯಾ? ಇಲ್ಲ, ಎಲ್ಲರೂ 2 ಕೈ ಇದ್ದಾವೆ. ಓಕೆ, ಗುಡ್. ಕೈ ಇಳಿಸಿರೋದು. ಓಕೆ, ನಾವೆಲ್ಲ ಅದೃಷ್ಟವಂತರು. ನಮಗೆ 2 ಕೈಯಾರ ಕೊಟ್ಟಿದ್ದ ಒಂದು ದೇವರು. ಕೆಲವ್ರಿಗೆ ಆ ಕೈಗಳೇ ಇಲ್ಲ. ಕೆಲವ್ರಿಗೆ ಹುಡುಗರು ನೋಡಿದ್ದೀನಿ ನಾನು, ಅವ್ರಿಗೆ ಕೈ ಇಲ್ಲ, 2 ಕೈ ಇಲ್ಲ, ಕಾಲಲ್ಲಿ ಬರೀತಾರೆ ಅವರು. ನಿಮ್ಮ ಯಾರ್ಯಾರು ಅಕ್ಷರಗಳು ಚೆನ್ನಾಗಾಗಲ್ಲ ಅಂತ ಬೈತೀನಲ್ಲ ನಾನು. ಏನಪ್ಪ ಎಷ್ಟು ಕೆಟ್ಟದಾಗ ಬರೀತಿದ್ದೀರಪ್ಪ. 2 ಕೈ ಇಲ್ಲ. ನಾನು ನೋಡಿದ್ದೀನಿ, ಅದು ಯೂಟ್ಯೂಬಲ್ಲೆಲ್ಲ ಭಾಳ ವೀಡಿಯೋಗಳು ಇದ್ದಾವೆ. ಆ ಥರ ಕಾಲಲ್ಲಿ ಪೆನ್ನನ್ನು ಹಿಡ್ಕೊಂಡು ನಿಮಗಿಂತನೂ ಚೆನ್ನಾಗಿ ದುಂಡು ಬರೀತಾರೆ ಅಕ್ಷರಗಳನ್ನು. ಪ್ರಿಂಟ್ ಹೊಡೆದಂಗೆ ಇದಾವೆ ಅಕ್ಷರಗಳು ಆ ಮಗುದು.
ನೀವು ಯೋಚನೆ ಮಾಡ್ತಿದ್ದೀರಾ? ನಾವು ನೀವೆಲ್ಲ ಎಷ್ಟು ಭಾಗ್ಯವಂತರು. ನಮಗೆ 2 ಕೈಗಳು 10 ಬೆರಳು ಎಲ್ಲ ಕೊಟ್ಟ ನಮ್ಮ ದೇವರು. ಹಾಂ, ನಾವು ಎಷ್ಟೆಲ್ಲ ಕೆಲಸ ಮಾಡ್ಬೋದು. ನಾವು ಅಂಗಿ ಹಾಕ್ಯಂಬೋದು. ಆ ಮಗು ಅಂಗಿ ಹಾಕ್ಯಂಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ. ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಇಲ್ಲ ಗೌತಮ್, ಸಣ್ಣರಿದ್ದಾಗ ಹೇಳ್ಕೊಟ್ಟಿರ್ತಾರೆ ಅಷ್ಟೇ, ಆಮೇಲೆ ಅವರೇ ಮಾಡ್ಕೊತಾರೆಲ್ಲ. ಆಶ್ಚರ್ಯ ಆಗುತ್ತೆ ನಿನಗೆ. ಅವ್ರದ್ದೇ ಎಲ್ಲ ಕೆಲಸ. ಅವರು ಅಡುಗೆನೂ ಮಾಡ್ಕೊತಾರೆ ಅವರೇ ಸ್ವಂತ. ಹೌದು ಹೌದು, ಆಯಿತಾ? ಹಾಂ, ಅವ್ರದ್ದು ವೀಲ್ ಚೇರ್ ಮೇಲೆ ಅವರೇ ಹತ್ತು ಕೂತ್ಕೊಂತಾರೆ, ಎಲ್ಲ ಅವರೇ ಮಾಡ್ಕೊತಾರೆ. ಅವರು ಸ್ವಾವಲಂಬಿಗಳು, ನಮಗಿಂತ ಜಾಸ್ತಿ ಸ್ವಾವಲಂಬಿಗಳು ಅವರು. ನಾವು ಏನು ಅನ್ಕೊಂತೀವಿ, ಕುರುಡರು ಇರ್ತಾರಲ್ಲ ಅವರಿಗೆಲ್ಲ ಹೆಚ್ಚಿನ ಇದು ಬೇಕು ಅನ್ಕೊಂತೀವಿ, ಸಹಾಯ ಬೇಕು ಅಂತ ಅನ್ಕೊಂತೀವಿ. ಆ್ಯಕ್ಚುಲಿ ನಮಗಿಂತ ಭಾಳ ಇಂಡಿಪೆಂಡೆಂಟ್ ಅವರು ಭಾಳಷ್ಟು ವಿಷಯಗಳಲ್ಲಿ. ಬಹುಶಃ ರಸ್ತೆ ದಾಟಬೇಕಾದ್ರೆ ಅವ್ರಿಗೆ ಸ್ವಲ್ಪ ನಮ್ಮ ಸಹಾಯ ಬೇಕಾಗತ್ತೆ. ಬಟ್ ಬಹುತೇಕ ವಿಷಯಗಳಲ್ಲಿ ಅವರು ನಮಗಿಂತ ಭಾಳ ಇಂಡಿಪೆಂಡೆಂಟ್ ಇದ್ದಾರೆ. ಸೊ ಈಗ ಅಕ್ಷರಗಳ ಬಗ್ಗೆ ಹೇಳ್ತಿದ್ದೆ ನಾನು ನಿಮಗೆ. ನೀವೆಲ್ಲರೂ ಭಾಗ್ಯಶಾಲಿಗಳು. 2 ಕೈ ಕೊಟ್ಟಿದ್ದಂತೆಯವರು. ಅವ್ರು ನೋಡ್ರಿ, ಕೈ ಇಲ್ದರ ಕಾಲಲ್ಲಿ ಎಷ್ಟು ಜನ ದುಂಡು ಬರೀತಾರೆ. ಮತ್ತು ನೀವು ದುಂಡು ಬರಿಬೇಕು ಬೇಡ? ನಿಮ್ಮ ಅಕ್ಷರಗಳು ಚೆನ್ನಾಗಾಗಬಾರ್ದ? ಎನಿವೇಸ್, ಉದಯ್ ಬಾಲಾಜಿ ನಮಗೊಂದು ಕ್ವಶನ್ ಕೇಳ್ದ. ಯಾವುದಪ್ಪ, ಎಡಗಡೆನಾ ಬಲಗಡೆನಾ? ಬಲಗಡೆದು ಗೊತ್ತಾಗಲಿಲ್ಲ. ಓಕೆ, ಬಲಗಡೆದು. ಓಕೆ, ನನಗೊಂದು ಖುಷಿಯಪ್ಪ ಅಂದ್ರೆ ನೀನು ಬಾಯಿ ಬಿಟ್ಟು ಕೇಳ್ತಿದ್ಯಾ. ಇನ್ನೊಂದು ಬೇಜಾರಪ್ಪ ಅಂದ್ರೆ ನಾನು ಇದನ್ನು ಕೇಳಿದ್ಮೇಲೆ ನೀನು ನನಗೆ ಕೇಳ್ತಿದ್ಯಾ. ಗೊತ್ತಾಗ್ಲಿಲ್ಲ ತಕ್ಷಣ ಕೇಳಬೇಕು, ಆಯಿತಾ? ಉದಯ್ ಬಾಲಾಜಿ, ಬಾಧ್ಯತೆ ನಿಯಮಗಳು ನೆನಪದವ? ಉದಯ್ ಬಾಲಾಜಿ, ಬಾಧ್ಯತೆ ನಿಯಮಗಳು ಬರ್ತಾವ? 2 ಮಗ್ಗಿಂದ ಹೋಗ್ತದ? ಹೋಗಲ್ಲ. ಯಾಕೆ ಹೋಗಲ್ಲ? 2 ಮಗ್ಗಿಂದ ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ? ಬಂದಿದೆಯಲ್ಲ, ಮತ್ತೆ ಹೋಗಲ್ವ ಅದು? ಬಾಲಾಜಿ, ಬರೀ ಬಾಲಾಜಿ ಅಷ್ಟೇ ಅಲ್ಲ ಮಕ್ಕಳೇ, ಯಾರ್ಯಾರಿಗೆ ಬಾಧ್ಯತೆ ನಿಯಮಗಳು ನೆನಪಿಲ್ಲ, ನಾನು ಭಾಳ ಸರಿ ರಿಪೀಟ್ ಮಾಡಿದ್ದೀನಿ, ನೆನಪು ಮಾಡ್ಕೊಳ್ಳಿ ದಯಮಾಡಿ. 2 ಮಗ್ಗಿಂದ ಹೋಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರಬೇಕು. 4 ಮಗ್ಗಿಂದ ಹೋಗ್ಬೇಕಂದ್ರೆ ಬಿಡಿ ಮತ್ತು 10 ಸ್ಥಾನದಲ್ಲಿರೋ ಸಂಖ್ಯೆಗಳು 2 ಸಂಖ್ಯೆ 4 ಮಗ್ಗಿಲಿ ಹೋಗಬೇಕು. 8 ಮಗ್ಗಿಲಿ ಹೋಗ್ಬೇಕಂದ್ರೆ ಬಿಡಿ 10 100 3 ಸ್ಥಾನದಲ್ಲಿರುವ ಅಂಕಿಗಳು 8 ಮಗ್ಗಿಯಲ್ಲಿ ವಿಶೇಷವಾಗಿ ಭಾಗಾಕಾರ ಆಗಬೇಕು. ಅಥವಾ ಎಲ್ಲ ಜಾಗದಲ್ಲೂ 0 0 ಬಂತು ಅಂದರೂ ಸಹ ಅವು ಬಾಧ್ಯತೆ ಹೊಂದುತ್ತೆ. 2 0 ಬಂದಿದೆ ಅಂದರೆ ಯಾರ ಬಾಧ್ಯತೆ ಹೊಂದಿರುತ್ತದೋ? 2 0 ಬಂದಿದೆ ಅಂದರೆ ತಕ್ಷಣ ನಮ್ಮ ಗೌತಮ್ ಹೇಳ್ದ ಪಟ್ ಅಂತ. ಮದನ್ ಗೌತಮ್ ಫಸ್ಟ್ ಹೇಳ್ಬಿಟ್ಟು ಅದನ್ನು, ಸರ್ 4 ಮಗ್ಗಿಲಿ ಹೋಗುತ್ತೆ ನೋಡ್ರಿ, 2 0 ಇದೆ, ಯಾಕಂದರೆ 4 ಬಾಧ್ಯತೆ ಹೊಂದಿದೆಯಾ ಇಲ್ವಾ? ಇದನ್ನು ಮಾಡಿದ್ವಿಲ್ಲಪ್ಪ ನಾವು ಕ್ಲಾಸಲ್ಲಿ. ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ದೀವಿ, ಅದನ್ನು ಮರೆತು ಬಿಟ್ರೆ ಹೇಗಪ್ಪ ನೀನು? ಸೊ ಇದು 4 ಬಾಧ್ಯತೆನ ಹೊಂದಿದೆ, ಇದು 4 ಬಾಧ್ಯತೆನ ಹೊಂದಿದೆಯಾ? 4 ಮಗ್ಗಿಲಿ ಬರುತ್ತಾ? ಮತ್ತು ಹಾಗಾದ್ಮೇಲೆ ಇದು ಸಹ 4 ಬಾಧ್ಯತೆನ ಹೊಂದಿದೆ, ರೈಟ್? ಸೊ ಮಾಡೋಣ ಹಾಗಾದರೆ. ಚಂದ್ರು 2 ಸಹ ನಾವು 4 ಮಗ್ಗಿಲಿ ಮಾಡ್ಬೋದು ಷರತ್ತು. 2 ಸಹ 4 ಮಗ್ಗಿಲಿ ನಾವು ಭಾಗಾಕಾರ ಮಾಡ್ಬೋದು, ಯಾಕಂದರೆ 2 ಸಹ 4 ಬಾಧ್ಯತೆನ ಹೊಂದಿದೆ. ಕ್ಲಿಯರ್? ಅಷ್ಟು 4 3 12 ಸಿಂಚನ 4 3 12 4 2 8 ಅಪ್ಪ. ಇಲ್ಲಿ ನೋಡಪ್ಪ, ನಾನು ಹೇಳ್ತಾ ಇರೋದು ಏನು ಗೊತ್ತಾ ಉದಯ್, ನೀನು ಕೆಳಗಡೆ 4ರಿಂದ ಭಾಗಿಸ್ತಿದ್ಯಾ ತಾನೇ, ಮೇಲ್ಗಡೆನೂ 4ರಿಂದನೇ ಭಾಗಿಸ್ಬೇಕು. ಕೆಳಗಡೆ 4ರಿಂದ ಭಾಗಿಸ್ತಿದ್ದೆ ಅಂದರೆ ಮೇಲ್ಗಡೆನೂ 4ರಿಂದ ಭಾಗಿಸ್ಬೇಕು. ಕೆಳಗಡೆ 4ರಿಂದ ಭಾಗಿಸ್ತಿದ್ದೆ ಅಂದರೆ ಮೇಲ್ಗಡೆನೂ 4ರಿಂದ ಭಾಗಿಸ್ಬೇಕು. ಅಥವಾ ಮೇಲ್ಗಡೆ 4ರಿಂದ ಭಾಗಿಸ್ತಿದ್ದೆ ಅಂದರೆ ಕೆಳಗಡೆನೂ 4ರಿಂದ ಭಾಗಿಸ್ಬೇಕು. ಮೇಲ್ಗಡೆ 4ರಿಂದ ಭಾಗಿಸ್ತಿದ್ದೆ ಅಂದರೆ ಕೆಳಗಡೆನೂ 4ರಿಂದ ಭಾಗಿಸ್ಬೇಕು. ಮೇಲ್ಗಡೆ 4ರಿಂದ ಭಾಗಿಸ್ತಿದ್ದೆ ಅಂದರೆ ಕೆಳಗಡೆನೂ 4ರಿಂದ ಭಾಗಿಸ್ಬೇಕು. ಮೇಲ್ಗಡೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀಯೋ ಕೆಳಗಡೆನೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಅಥವಾ ಕೆಳಗಡೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀರೋ ಮೇಲ್ಗಡೆನೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ನೆನಪಿರುತ್ತಾ? ಕೆಳಗಡೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಾ ಮೇಲ್ಗಡೆನೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಇಲ್ಲ ಮೇಲ್ಗಡೆ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಾ ಕೆಳಗಡೆನೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ನೆನಪಿರುತ್ತೇನಪ್ಪ ಎಲ್ಲರಿಗೂ? 4ರಿಂದ ಭಾಗಿಸ್ತಿದ್ದೀವಿ, 4 3 12. ಮೇಲ್ಗಡೆ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು? ಈಗ 4 3 ಅಲ್ಲಮ್ಮ, ಮೇಲ್ಗಡೆನೂ 4ರಿಂದ ಭಾಗಿಸ್ಬೇಕು. ಎಷ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, 4ರಿಂದ ಭಾಗಿಸ್ತೀನಿ, 4 2 ಕ್ಲಿಯರ್? ಶೇಷ 4 ಶೇಷ 0. ಬರೆಯಲ್ಲ 0 ನಾವು. 4 2 ಅಲ್ಲ, ಬರಲ್ಲ. 4 1 4, 7ರಲ್ಲಿ 4 ಕಳೆದ್ರೆ ಶೇಷ 3, 4 7 28, ಶೇಷ 2, 4 5 20. ಕ್ಲಿಯರ್ ಎಲ್ಲರಿಗೂ? ಬರ್ತದ? ಈಗ ಯಾರು ಉಳಿದ್ರು? 3 ಭಾಗಾಕಾರ ಆಗುತ್ತೆ 3 ಮಗ್ಗಿಯಲ್ಲಿ. 3 1 3. ಕೆಳಗಡೆ ಯಾವ ಮಗ್ಗಿಂದ ಭಾಗಾಕಾರ ಮಾಡಿದ್ವಿ? 3 ಮಗ್ಗಿಂದ. ಮೇಲ್ಗಡೆ ಯಾವ ಮಗ್ಗಿಂದ ಭಾಗಾಕಾರ ಮಾಡ್ತೀರಿ? 3
ಎಂಟ್ಲೆ 24 ಶೇಷ 2, 3 7 21, 3 2 6 ಶೇಷ 1, 3 5 15. ಬಾಲಾಜಿ ಕ್ಲಿಯರ್ ಬಾಲಾಜಿ, ಅರ್ಥ ಆಯ್ತಪ್ಪ? ಬಾಧ್ಯತೆ ನಿಯಮ ಮರಿಬಾರ್ದು ಮಕ್ಕಳೇ. ಬಾಧ್ಯತೆ ನಿಯಮ ಮರೆತರೆ ಈ ಥರ ನಾವು ಮಾಡೋಕ್ಕಾಗಲ್ಲ, ಈ ಥರ ಲೆಕ್ಕಗಳನ್ನು ನಾವು ಮಾಡೋಕ್ಕಾಗತ್ತಿಲ್ಲ. ನೋಡಿ, ಪ್ರಯತ್ನ ಮಾಡಿ. ಸ್ಟಾರ್ಟ್. ಒಂದು 1479. ಗುಡ್, ವೆರಿ ಗುಡ್. ಹನ್ನೆರಡು 12, 17ರಲ್ಲಿ 12 ಶೇಷ 5, 12 4 48, 57 48 ಶೇಷ 9, 12 7 84 ಶೇಷ 10, 12 9 108. ಕರೆಕ್ಟ್. ಸರಿ ಆಯ್ತಲ್ವ ಮಕ್ಕಳೇ? ಅಲ್ಲಿ ಯಾವ ಬಾಧ್ಯತೆ ಹೊಂದಿದೆ? ಅದು 4. ಹೇಗಂತೀರಾ? 4ರ ಬಾಧ್ಯತೆ ಏನೇನಿದೆ? ಕೊನೆಯ 2 ಅಂಕೆ ಬಿಡಿ ಮತ್ತು ಹತ್ತರ ಸ್ಥಾನದಲ್ಲಿರುವ ಅಂಕೆಗಳು 4ರಿಂದ ಭಾಗಾಕಾರ ಆಗಬೇಕು ಅಥವಾ 4ರ ಗುಣಕ ಆಗಿರ್ಬೇಕು. ಇದು 4ರ ಬಗ್ಗೆ ಎಲ್ಲಿ ಬರುತ್ತೆ? 48 ಎಲ್ಲಿ ಬರುತ್ತೆ? 12 4 ಅಥವಾ 4 12, 12 4 ಅಥವಾ 4 12, 4 12 ಬರೋದು 4ರ ಗುಣಕ ಆಗುತ್ತೆ ಅದು. ಸೊ ಹಾಗಾಗಿ ಮೇಲ್ಗಡೆನೂ 4ರಿಂದ ಬಾಧ್ಯತೆ ಹೊಂದಿದೆ, ಕೆಳಗಡೆನೂ 4ರಿಂದ ಬಾಧ್ಯತೆ ಹೊಂದಿದೆ. ನಾನು ಹೇಳಿದ್ದೆ, ಅಂಶನ ಯಾವ ಸಂಖ್ಯೆಯಿಂದ ಭಾಗಿಸ್ತಿರೋ ಛೇದನೂ ಸಹ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಛೇದನ ಯಾವ ಸಂಖ್ಯೆಯಿಂದ ಭಾಗಿಸ್ತೀರೋ ಅಂಶನೂ ಸಹ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಅಂಶನ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಿ, ಛೇದನೂ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ಛೇದನ ಯಾವ ಸಂಖ್ಯೆಯಿಂದ ಭಾಗಿಸ್ತೀರಿ ಭೈರವಿ, ಅಂಶನೂ ಸಹ ಅದೇ ಸಂಖ್ಯೆಯಿಂದ ಭಾಗಿಸ್ಬೇಕು. ರೈಟ್ ಲೆಫ್ಟ್, ರೈಟ್ ಲೆಫ್ಟ್. 4 3 12, 4 4 16 ಮಕ್ಕಳೇ ಶೇಷ 1, ಶೇಷ 1 ಲಕ್ಷ್ಮಿ, ಶೇಷ 1 ನೋಡಿ. ಲಕ್ಷ್ಮಿ ಕೆಳಗಡೆ ನಾವು ಯಾವ ಮಗ್ಗಿಂದ ಭಾಗಿಸ್ತಿದ್ದೀವಿ? ಕೆಳಗಡೆ ಮತ್ತೆ ಮೇಲ್ಗಡೆ ಯಾವ ಮಗ್ಗಿಂದ ಭಾಗಿಸ್ಬೇಕು? 4 4 16 ಶೇಷ 1, ಮತ್ತೊಂದು ಸರಿ 4 4 16 ಶೇಷ 1, 4 3 12 ಶೇಷ 2, ಸಾರಿ 4 7 28. ನೆಂಟರು ಬಂದ್ಬಿಟ್ಟಾರ ನಮ್ಮ ಮನೆ ಮೇಲೆ. ಹಾಂ, ಇರಲಿ. ಎನಿವೇಸ್, ಅದು ತಿಂಡಿ ಟೈಮಲ್ಲಿ ಏನು ಮಾಡ್ತಾರೆ, ಅದು ಸ್ವಲ್ಪ ತಿಂಡಿನ ತೆಗೆದು ಮನೆ ಮೇಲೆ ಎಸಿತಾರೆ. ಹಿಂಗೆ ನೋಡಿದ್ದೀರಾ? ಬಂದಿರ್ತಾವೆ, ಅವು ಇರ್ತಾವಲ್ಲ, ಹುಡ್ಕೊಂಬಂದಿರ್ತಾವೆ. ಸೊ 3 1 3, 3 1 3 ಶೇಷ 3 4 12 ಶೇಷ 2, 3 7 21 ಶೇಷ 2, 3 9 27. ಬಂತಾ? ಮ್ಯಾಚ್ ಆಗ್ತಿದೆ ಆನ್ಸರು. ಪದ್ಧತಿ ಇದು ಇದೆ, ಪದ್ಧತಿ ಅದು ಇದೆ. ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಮಾಡ್ಕೊಬೋದು ನೀವು ಎಕ್ಸಾಮ್ ಟೈಮಲ್ಲಿ. ಮುಂಬರುವ ಪಾಠಗಳಲ್ಲೂ ಸಹ ಹೇಗೆ ಈ ಥರ ಕಡ್ತಾ ಹೊಡೆಯಬೋದು, ಮುಂಬರುವ ಪಾಠಗಳಲ್ಲೂ ಅದನ್ನು ಮಾಡ್ಬೋದು. ಮುಂದಿನ ಪ್ರಶ್ನೆ 12ರಿಂದ ಮಾಡ್ಬೇಕು ಮಕ್ಕಳೇ. 12 1 12 ಮಾಡಿ. 12 3 36 ಶೇಷ 11, 12 9 108 ಶೇಷ 8, 12 6 72 ಶೇಷ 10, 12 9 108. ಆ ಕಡೆದನ್ನ 2ರ ಮಗ್ಗೆಯಲ್ಲಿ ಮಾಡೋಣ ಮಕ್ಕಳೇ. ಅಂಶನ 2ರ ಮಗ್ಗಿಂದ ಭಾಗಾಕಾರ ಮಾಡೋಣ, ಛೇದನೂ ಸಹ 2ರ ಮಗ್ಗಿಂದ ಭಾಗಾಕಾರ ಮಾಡೋಣ. ಮಾಡ್ತೀರಿ?
ಮಕ್ಕಳೇ, ಯಾರ್ಯಾರು ಮಗ್ಗಿ ಕಲ್ತಿಲ್ಲ ಶೀಘ್ರದಲ್ಲೇ ಮಗ್ಗಿ ಮುಗಿಸ್ಕೊಂಬಿಡಿ, ಆಯಿತಾ? ಮಧ್ಯೆ ಮಧ್ಯೆ ಕೇಳಿದ್ರು ಬರೋ ರೀತಿ ಮಗ್ಗಿ ಮುಗಿಸ್ಕೊಂಬಿಡಿ. ಇಲ್ಲಿ ನಿಮಗೆ ಮಗ್ಗಿ ಮಧ್ಯೆ ಮಧ್ಯೆ ಬರಬೇಕಾ, ಒಂದು ಕಡೆಯಿಂದ ಬರಬೇಕಾ? ನೀವು ಹೇಳ್ರಿ. ಮಧ್ಯೆ ಮಧ್ಯೆ ಬಂದರೆ ಈಸಿ ಆಗುತ್ತೆ. ಹಾಂ, ಮಾಡಬೇಕಾ? 2 ಮಗ್ಗಿಂದ ಮಾಡೋಣ. 2 6 12, 2 6 12 ಚಂದ್ರು, 2 2 4, 2 3 6 ಶೇಷ 1 16 ಆಯಿತು. 2 8 16, 2 1 2, 2 4 8 ಮುಗೀತು. 2 ಮಗ್ಗಿಂದ ಮುಗೀತು. ಯಾರು ಮಗ್ಗಿದೆ? 6 ಮಗ್ಗಿ ಸುಭಾಷ್. 6 ಮಗ್ಗಿಂದ ಮಾಡ್ಬೇಕು ಸುಭಾಷ್. 6 1 6, ಇಲ್ಲೂ 6ರಿಂದನೇ ಮಾಡಬೇಕು. 6 3 6 3 18 ಶೇಷ 5, 6 9 54 ಶೇಷ 4, 6 6 36 ಶೇಷ 5, 6 9 34 54 54, 6 9 54. ಏನಪ್ಪ, 4 ಮಗ್ಗಿಂದನೂ ಮಾಡ್ಬೋದಿತ್ತು. ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಈ ಥರ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಮಾಡಂತಾಳ್ರಿ 6 ಮಗ್ಗಿ ಬಂತಂದ್ರೆ, ಅಕಸ್ಮಾತ್ ಬಂತಂದ್ರೆ ನೋಡಿರಿ. 6 ಮಗ್ಗಿ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳ್ರಿ? ಅಲ್ಲ ಜಗಳ ಗಂಟಿನೇ ಅದು. ಮತ್ತು ಸ್ವಲ್ಪ ತಲೆ ಬಿಸಿ, ತಲೆನೋವು ಅದು. ಯಾಕೆ ನಾವು 6 ಮಗ್ಗಿಂದ ಚೆಕ್ ಮಾಡಬೇಕು ಅಂದರೆ ಫಸ್ಟ್ 2 ಚೆಕ್ ಮಾಡಿ ಆಮೇಲೆ 3 ಚೆಕ್ ಮಾಡಬೇಕಾ? ಹೌದಲ್ವಾ? 2 ಚೆಕ್ ಮಾಡಬೇಕಾಗತ್ತೆ. 4ರದ್ದಾದರೆ ಫಟ್ ಅಂತ ನೋಡ್ಬೋದು. ಹಿಂಗೆ ಕೊನೆ ಲಾಸ್ಟ್ ನಂಬರ್ ಹೋಗ್ತಾವೇನಪ್ಪ ಅಂತ ನೋಡ್ಬಿಡ್ಬೋದು. ಹಾಗಾಗಿ 6ರದ್ದು ನೇರವಾಗಿ ತಗೊಳಕ್ಕೆ ಹೋಗಬೇಡಿ. ತಗೊಂಡ್ರೆ 2 ತಗೊಳ್ರಿ, 4 ತಗೊಳ್ರಿ, 8 ಬೇಕು. ಇನ್ನೂ 8 ಬಂತು, 3 0 ಬಂತಂದರೆ 8 ತಗೊಳ್ರಿ. ಇಲ್ಲ ಗೌತಮ್ ಥರ ನಿದ್ದೆ ಹೊಡೀರಿ. ಓಕೆ, ಈ ಪ್ರಶ್ನೆಗೆ ಹೋಗ್ರಿ. ಸರ್ ಪೇಜ್ ವೇಸ್ಟ್ ಮಾಡಬೇಡಪ್ಪ. ಪೇಜ್ ಅಷ್ಟೊಂದು ವೇಸ್ಟ್ ಮಾಡಬಾರ್ದು. 423. ಓಕೆ, 12 1 12, 12 4 48, 50 48 ಹೋದರೆ ಶೇಷ 2, 12 2 24, 27 24 ಹೋದರೆ ಶೇಷ 3, 12 3 36 ಖತಮ್. ಅಲ್ಲಿ ಯಾವ ಮಗ್ಗಿ ಏನು ಮಾಡಲ್ಲ ಹೇಳ್ರಿ? ಮಾಡೋಣ. 4 ಮಗ್ಗಿ 76, 4 ಮಗ್ಗಿಯಲ್ಲಿ ಬರುತ್ತಾ? 4 19 4 19 ಕರೆಕ್ಟ್. ಸೊ ಅದು ಬರುತ್ತೆ. 4 ಮಗ್ಗಿಯಲ್ಲಿ ಇದು ಬರುತ್ತೆ, ಅದು ಬರುತ್ತೆ. ನೆನಪಿದೆಯಲ್ವಾ? 4 ಬಾಧ್ಯತೆ ನಿಮ್ಮ ಹೇಳ್ಬೇಕಾ ಮತ್ತೊಂದು ಸರಿ? 2 ಮಗ್ಗಿಯಿಂದ ಹೋಗ್ಬೇಕಂದ್ರೆ ಸರಿ ಸಂಖ್ಯೆ ಇರಬೇಕು. 4 ಮಗ್ಗಿಯಿಂದ ಹೋಗ್ಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿರುವ ಸಂಖ್ಯೆಗಳು 4ರ ಗುಣಕ್ಕಾಗಿರಬೇಕು. 8 ಮಗ್ಗಿಯಿಂದ ಹೋಗ್ಬೇಕಂದ್ರೆ ಬಿಡಿ 10 100ರ ಸ್ಥಾನದಲ್ಲಿರುವ ಅಂಕಿಗಳು 4ರ ಗುಣಕ್ಕಾಗಿರಬೇಕು, ಇಲ್ಲ 4ರಿಂದ ನಿಶೇಷವಾಗಿ ಭಾಗಕರಾಗಬೇಕು. ಅಥವಾ ಎಲ್ಲ ಸಂಖ್ಯೆಗಳು ಎಲ್ಲ ಸ್ಥಾನದಲ್ಲೂ ಈ ಥರ 0 ಬಂತು ಅಂದರೂ ಸಹ ಅದು 4ರ ಮಗ್ಗಿಯಲ್ಲಿ ಭಾಗಕರ ಆಗುತ್ತೆ, ಅಥವಾ 8ರ ಮಗ್ಗಿಯಲ್ಲಿ ಭಾಗಕರ ಆಗುತ್ತೆ, ಇಲ್ಲ 2ರ ಮಗ್ಗಿಯಲ್ಲಿ ಭಾಗಕರ ಆಗುತ್ತೆ. ಅರ್ಥ ಆಯ್ತಪ್ಪ? ನೆನಪಿರುತ್ತೇನಪ್ಪ? ಮರಿಬಾರ್ದಪ್ಪ. ಐ ಆಮ್ ಆಲ್ರೆಡಿ ಆ ಹಾರ್ಟ್ ಪೇಷಂಟ್ ಯಾರ್. 4 3 12, 4 1 4 ಶೇಷ 1, 4 2 8 ಶೇಷ 2, 4 6 24 ಶೇಷ 3, 4 9 36 ಮುಗಿತಾ? ಬಂತಾ? ಆನ್ಸರ್ ಬಂತಾ? 3 ಇದೆ, ಇನ್ನೂ 3 ಇದೆ. ವೆರಿ ಗುಡ್. 3 1 3, 3 4 12, 3 2 6, 3 3 9 ಬರುತ್ತಮ್ಮ. ಬರಲೇಬೇಕದು ಆನ್ಸರ್. ಯಾಕೆ ಬರೋದಿಲ್ಲ? 1 ಲೆಕ್ಕ ಅರ್ಥ ಆಗಲ್ಲ, 2 ಲೆಕ್ಕ ಅರ್ಥ ಆಗಲ್ಲ, 10 ಲೆಕ್ಕ ಅರ್ಥ ಆಗಲ್ವಾ? 20 ಲೆಕ್ಕ ಅರ್ಥ ಆಗೋದಿಲ್ವಾ? 119 ಲೆಕ್ಕ ಅರ್ಥ ಆಗೋದಿಲ್ವಾ? ಎಷ್ಟು ಲೆಕ್ಕ ಅರ್ಥ ಆಗಲ್ಲ ಹೇಳ್ರಿ? ಏನ್ರಿ ನೀವು ತಮಾಷೆ ಮಾಡ್ತೀರಾ? ಅದು ಹೆಂಗೆ ಅರ್ಥ ಆಗಲ್ಲ ನೋಡೋಣ ಬರ್ರಿ ಮುಂದೆ. 12ರಿಂದ ಮಾಡಿ ಮಕ್ಕಳು. ಇದನ್ನು ಟೈಮ್ ತಗೊಳುತ್ತೆ ಗೌತಮ್. ಐ ಥಿಂಕ್ ಐ ವಿಲ್ ಹ್ಯಾವ್ ಟು ಅರೇಂಜ್ ಅನ್ ಎಕ್ಸ್ಟ್ರಾ ಕ್ಲಾಸ್. ಇವತ್ತು ಸಂಜೆ 4 ಗಂಟೆಗೆ ಎಕ್ಸ್ಟ್ರಾ ಕ್ಲಾಸಪ್ಪ, ಸಾರಿ. ಆಯಿತಾ? ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಬರ್ರಿ 12ರಿಂದ ಮಾಡೋಣ. 12 1 12, 12 4 48 ಶೇಷ 10, 12 8 96 ಶೇಷ 5, 12 4 48 ಶೇಷ 4, 12 4 48 ಖತಮ್. ವೆರಿ ಗುಡ್ ಸಾಗರ್. ಸ್ವಲ್ಪ ಫಾಸ್ಟ್ ಅನಿಸ್ಬೋದು ಕೆಲವು ಮಕ್ಕಳಿಗೆ. ನಿಧಾನನೇ ಮಾಡಿ, ತೊಂದರೆ ಇಲ್ಲ. ನಿಮ್ಮ ನಿಧಾನ ಮಾಡಿದ್ರು ಸ್ವಂತ ಮಾಡಬೇಕು, ನೋಡಿ ಮಾಡಬಾರ್ದು. ಷರತ್ತು ಸ್ವಂತ ಮಾಡಬೇಕು.
ನನ್ನ ಸಹಾಯ ತಗೊಳ್ರಿ ಬೇಕಾರೆ, ನಾವು ಹೆಂಗೆ ಮಾಡ್ತೀವಿ ಅಂತ ನೋಡ್ಕೊಂಡು ಸಹಾಯ ತಗೊಂಡು ಮಾಡಿರಿ. ಬಟ್ ನೋಡ್ಕೊಂಡೇ ಮಾಡಬಾರ್ದು. ನೋಡಿರಿ ನಮ್ಮ ಸಿಂಚನ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಸ್ವಂತ ಮಾಡ್ತಾಳೆ. ಮೂಗಲ್ಲಿ ಕೈ ಇಡಬಾರ್ದು ಹರ್ಷ. ಓಕೆ, 4ರಿಂದ ಬರುತ್ತಾ ಮಕ್ಕಳೇ? 4 ಮೂರಲೆ 12, ರೈಟ್? ಓಕೆ, 4ರಿಂದ ಬರುತ್ತಾ ಇದು? ಫಸ್ಟ್ ಆಫ್ ಆಲ್ 4ರ ಬಾಧ್ಯತೆ ಹೊಂದಿದೆಯಾ? ಬಿಡಿ ಮತ್ತು 10ರ ಸ್ಥಾನ 28 ಇದೆ. 4ರ ಮಗ್ಗೆಯಲ್ಲಿ ಬರುತ್ತಾ? 4 7 28, ಕರೆಕ್ಟಾ? ಹಂಗೆ ಇದು ಬಿಡಿ 10ರ ಸ್ಥಾನ, ಇದು 4ರ ಮಗ್ಗೆಯಲ್ಲಿ ಬರುತ್ತೆ. 4 ಮೂರಲೆ 12. ಹಾಗಾದರೆ ಆ ಎರಡೂ ಸಂಖ್ಯೆಗಳು ಅಂಶ ಮತ್ತು ಛೇದ, ಅಂಶ ಮತ್ತು ಛೇದ 4ರಿಂದ ನಿಶ್ಶೇಷ ಭಾಗಕರಾಗ್ತವೆ. ಛೇದ ಮೊದಲು ಮಾಡೋಣ. 4 ಮೂರಲೆ 12. ಈಗ ಅಂಶಕ್ಕೆ ಹೋಗೋಣ. 4 1 4, ಶೇಷ 1, 4 4 16, ಶೇಷ 2, 4 5 20, ಶೇಷ 1, 4 3 12, 4 2 8. ಖಾತಮ್. ಮುಗಿತಲ್ವಾ ಆನ್ಸರು? ಓ 3 ಇದೆ. 3 1 3, 3 4 12, ಶೇಷ 2, 3 8 24, ಶೇಷ 1, 3 4 12, ಶೇಷ 1, 3 4 12. ಖಾತಮ್. ಬರುತ್ತೆ ನಿಧಾನಕ್ಕೆ. ಏನಮ್ಮ? ಸೊ ಇದು ಯಾರಿಗೆ ಅರ್ಥ ಆಗುತ್ತೆ ನೋಡಿದ್ರೆ? ನೋಡಮ್ಮ, 4ರಿಂದ ಬಾಧ್ಯತೆ ಹೊಂದಿದೆ 2. 4ರ ಮಗ್ಗೆಯಲ್ಲಿ ಮಾಡ್ತೀವಿ. 4 ಮೂರಲೆ 12, ಸರಿನಾ? 4 1 4, ಶೇಷ 5ರಲ್ಲಿ 4 ಹೋದರೆ 1, 18 ಆಯಿತು. 4 4 16, ಶೇಷ 2, 18ರಲ್ಲಿ 16 ಹೋದರೆ ಶೇಷ 2, 4 5 20, 21ರಲ್ಲಿ 20 ಹೋದರೆ ಶೇಷ 1, 4 3 12, 4 2 8. ಕ್ಲಿಯರ್? ಈಗ 3ರಿಂದ ಮಾಡ್ತಿದ್ದೀವಿ. 3 1 3, 3 4 2, ಶೇಷ 2, 3 8 24, 25ರಲ್ಲಿ 24 ಹೋದರೆ ಶೇಷ 1, 13 ಇದೆ. 3 4 12, 13ರಲ್ಲಿ 12 ಹೋದರೆ ಶೇಷ 1, 3 4 12, 12ರಲ್ಲಿ 12 ಹೋದರೆ ಶೇಷ 0. ಹನುಮಂತು ಬಂತಪ್ಪ. ಮುಂದೆ ಹೋಗ್ಬೋದಾ? ಬನ್ನಿ. ಒಂದು 119ರ 12 1 12, 12 1 12, ಶೇಷ 2, 12 1 12, ಶೇಷ 10, 12 9 108. ಯಾವ ಮಗ್ಗಿಂದ ಮಾಡೋಣ? ಅಲ್ಲಿ 2ರ ಮಗ್ಗಿಂದ ಮಾಡೋಣ. 4ರಿಂದ ಮಾಡೋಣ. ಓಕೆ, 4 ಮೂರಲೆ 12, 4 ಮೂರಲೆ 12, ಶೇಷ 2, 4 5 20, ಶೇಷ 2, 4 7 28. 3 1 3, 3 1 3, 3 1 3, ಶೇಷ 2, 3 9 27. 119 ಮೊದಲನೇ ಲೆಕ್ಕ. ತೊಂದರೆ ಇಲ್ಲ, ತೊಂದರೆ ಇಲ್ಲ. ಸರಿ ಸರಿ ಆಯಿತು. ಕೂತ್ಕೊಳ್ರಿ ನೀ ಸರ್, ಕರೆಕ್ಟಾಗಿ ಕೂತ್ಕೊಳ್ರಿ. ಸ್ನಾನ ಮಾಡಿದ್ರಾ? ಸ್ನಾನ ಮಾಡ್ಬೇಕಪ್ಪ. ಮುಂದಿನ ಪ್ರಶ್ನೆ ನೋಡ್ರಿ, ರಿಪೀಟ್ ಆಗಿದೆಯಾ? ರಿಪೀಟ್ ರಿಪೀಟ್ ರಿಪೀಟ್. ಓ ಓಕೆ. ಸೊ ಅಲ್ಲಿಗೆ ನಾವು ಇಲ್ಲಿಗೆ ಬರ್ತೀವಿ, ಈ ಭಾಗಕ್ಕೆ. ಸಂಖ್ಯೆಗಳನ್ನು 13ರಿಂದ ಭಾಗಿಸಿ ಬರುವ ಭಾಗಲಬ್ಧವನ್ನು ಬರೀಬೇಕು. ಮಾಡೋಣ. 13 ಅನ್ನೋದು ಎಂಥ ಸಂಖ್ಯೆ ಮಕ್ಕಳೇ? ಬೆಸ ಸಂಖ್ಯೆ. ಫ್ಯಾಂಟಾಸ್ಟಿಕ್. ಮತ್ತು 2 3 5 7 11 13 17 19. ನೆನಪಿದೆಯಾ? ಇಲ್ಲಿ ನಾವು ಬಾಧ್ಯತೆ ನಿಯಮ ಬಳಸೋಕ್ಕಾಗತ್ತೆ. ಬೇರೆ ಮಗ್ಗಿಯಲ್ಲಿ ಭಾಗಾಕಾರ ಮಾಡೋಕ್ಕಾಗತ್ತೆ 13ನ? ಯಾಕೆ ಬರಲ್ಲ? 13 ಮಗ್ಗಿಯಲ್ಲಿ ಅಷ್ಟೇ ಬರುತ್ತೆ, 1ರ ಮಗ್ಗಿಯಲ್ಲಿ ಬರುತ್ತೆ. ಅದಕ್ಕೆ ಇಲ್ಲಿ ಬಾಧ್ಯತೆ ನಿಯಮ ನಾವು ಬಳಸೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ರೈಟ್. ಮಾಡೋಣ ನೇರವಾಗಿ. 13 1 13, 13 5
65 ಶೇಷ 11 ಕರೆಕ್ಟ್ರಾ? 13 8 104 ಶೇಷ 6 13 5 65 ಮತ್ತೊಂದು ಸರಿ. ಇಷ್ಟೇ ಆನ್ಸರ್ ಇದಕ್ಕೆ. ನೇರವಾಗಿ ಇಲ್ಲೂ ಹೋಗೋಣ. 13 1 13 13 8 104 ಶೇಷ 11 13 8 104 ಶೇಷ 11 13 9 117. ಕ್ಲಿಯರ್? ಅಜಯ್ ನಾನು ಈಗ ತಾನೇ ಹೇಳಿದ್ನಲ್ಲ ಅಜಯ್, 13 ಎಂಥ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ನಾವು ಬೇರೆ ಮಗ್ಗೆಯಲ್ಲಿ ಮಾಡೋಕ್ಕೆ ಆಗಲ್ಲ. ಅದು ಯಾವುದ್ರ ಬಾಧ್ಯತೆನೂ ಒಂದಲ್ಲ. ಅದು ಯಾವ ಬಾಧ್ಯತೆ ನಿಮ್ಮನ್ನು ಬಳಸೋಕ್ಕಾಗಲ್ಲ. ಯಾವ್ದು ಬಳಸ್ತೀಯಪ್ಪ? ಯಾವ್ದು ಬಳಸ್ತೀಯ? ಯಾವ ಮಗ್ಗೆಯಲ್ಲಿ ಬರ್ತದೆ 13? 13 ಯಾವ ಮಗ್ಗೆಯಲ್ಲಿ ಬರುತ್ತೆ? ಅದಕ್ಕೆ ನಾವು ನಿನ್ನೆ ಏನಂತ ಕರೆದಿದ್ವಿ? ಏನಂತ ಕರೆದಿದ್ವಿ? ಹೌದಲ್ವಾ? ರೈಟ್ ಮಕ್ಕಳೇ, ಒಂದು ಕೆಲಸ ಮಾಡೋಣ, ನಾವು ಇಲ್ಲಿಗೆ ನಿಲ್ಲಿಸೋಣ ಆಯಿತಾ? ಮುಂದಿನ ತರಗತಿಯಲ್ಲಿ ಈ ವಿಭಾಗ ನೋಡೋಣ ಆಯಿತಾ? ಸಮಯವಾಗಿದೆ. ಸೊ ಆನ್ಲೈನಲ್ಲಿರುವ ಮಕ್ಕಳಿಗೂ ಸಹ ಇವತ್ತಿನ ಪಾಠ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದೆರಡು ಲೆಕ್ಕ ಬರಲಿಲ್ಲದೆ ತೊಂದರೆ ಇಲ್ಲ ಆಯಿತಾ? ನಿಧಾನವಾಗಿ ಕಲಿತೀರಿ. ಸ್ವಲ್ಪ ಸಮಯ ಕೊಡಿ, ಕ್ಲಾಸ್ನ ಸಂಪೂರ್ಣ ಕೇಳಿ ಕರೆಕ್ಟಾಗಿ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮಗ್ಗಿಗಳನ್ನು ಕಲೀರಿ. ಜೊತೆಗೆ ಸಮಯ ಆದರೆ ವರ್ಗಗಳನ್ನು ಮತ್ತು ಘನಗಳನ್ನು ಕಂಠಪಾಠ ಮಾಡಿಬಿಡ್ರಿ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಿದ್ದೀನಿ. ನೆನಪಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.